ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರಾಯಿತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿ ಮಾಲಿಕಾ. ರಾಜಸೂಯದ ರಾಜಸೂಯ ಯಾಗ ಮಾಡುವಾಗ ಆ ರಾಜಸೂಯ ಯಾಗದ ಹಿಂದೆ ವೈದಿಕವಾದ, ಸಾಮಾಜಿಕವಾದ, ಆಧ್ಯಾತ್ಮಿಕವಾದ, ರಾಜಕೀಯಕವಾದ ಎಲ್ಲ ತರಹದ ಕಾರಣಗಳನ್ನು ವಿಸ್ತಾರವಾಗಿ ಹೇಳಿದ್ದು ಸಭಾಪರ್ವ. ಭಾಗವತದ ಉದ್ದೇಶ ಅದಲ್ಲ ವಸ್ತುತಃ. ಈ ಭಾಗವತದ ಉದ್ದೇಶ ಕೃಷ್ಣನ ಮಹತ್ವದ ಹಿನ್ನೆಲೆಯಲ್ಲಿ ಕೆಲವು ಆಯಾಮಗಳನ್ನು ಮಾತ್ರ ಪರಿಚಯ ಮಾಡೋದು, ರಾಜಸೂಯ ಯಾಗದ ಆಯಾಮಗಳು. ಈ ರಾಜಸೂಯ ಯಾಗದ ರಾಜಕೀಯ, ರಾಜಸೂಯ ಯಾಗದ ಸಾಮಾಜಿಕ ಕ್ರಿಯೆಗಳು ಏನೇನಾಯಿತು, ಅವತ್ತಿನಲ್ಲಿ ಏನೇನೆಲ್ಲ ಬದಲಾವಣೆ ಆಯಿತು, ಅವುಗಳನ್ನು ವಿಸ್ತಾರವಾಗಿ ವಿವೇಚನೆ ಮಾಡಿದ್ದು ಸಭಾಪರ್ವ. ಇಲ್ಲಿ ನಮಗೆ ಅತ್ಯಂತ ಮುಖ್ಯವಾದದ್ದು ಯಾವ ರೀತಿ ಕೃಷ್ಣನ ಪಾತ್ರ ಮಹಾಭಾರತದಲ್ಲಿ ಬಂದದ್ದಕ್ಕಿಂತ ವಿಭಿನ್ನವಾಗಿದೆ ಅನ್ನೋದು. ಅದು ಮುಖ್ಯ. ನಾವು ನಿನ್ನೆ ಒಂದು ಸ್ವಲ್ಪ ನೋಡಿದ್ದೆವು. ಬ್ರಾಹ್ಮಣರ ವೇಷದಲ್ಲಿ ಕೃಷ್ಣ, ಭೀಮಸೇನ, ಅರ್ಜುನ ಮೂರೂ ಜನ ಹೋದರು. ಜರಾಸಂಧನ ಮುಂದೆ ನಿಂತರು. ಜರಾಸಂಧ ಕೇಳಿದ, ಯಾರು ನೀವು, ಏನು ಬೇಕು ಅಂತ. ಅದಕ್ಕೆ ಅವರು ಹೇಳಿದರು, ನಾವು ಸ್ನಾತಕರು, ನಿನ್ನೊಡನೆ ಯುದ್ಧ ಬೇಕಿದೆ ಅಂತ. ಆ ಯುದ್ಧ ಬೇಕಿದೆ ಅಂತ ಹೇಳುವ ಮೊದಲು ಕೆಲವೊಂದು ಕೆಲಸಗಳನ್ನು ಮಾಡಿದರು. ಊರ ಮುಂದಣ ಭಾಗದಿಂದ ಪ್ರವೇಶ ಮಾಡಿರಲಿಲ್ಲ, ಹಿಂದುಗಡೆಯಿಂದ ಪ್ರವೇಶ ಮಾಡಿದರು. ಇದು ನಾನು ಭಾಗವತದಲ್ಲಿ ಇಲ್ಲ, ಮಹಾಭಾರತಾದಿಗಳಲ್ಲಿ ತೆಗೆದುಕೊಂಡು ಹೇಳ್ತಾ ಇರೋದು. ಜರಾಸಂಧನ ಅರಮನೆಯ ಮುಂದೆ ದೊಡ್ಡದೊಂದು ಬೆಟ್ಟ ಇತ್ತು. ಅದು ಶಿವಲಿಂಗ ಥರ ಕಾಣಿಸ್ತಾ ಇತ್ತು. ಅವನಿಗೆ ಶಿವಲಿಂಗ ಥರ ಕಾಣಿಸ್ತಾ ಇದೆ ಅಂತನ್ನುವ ದೃಷ್ಟಿಯಿಂದ ಅದನ್ನು ಹತ್ತಿರಲಿಲ್ಲ. ಅವನು ಯಾರೂ ಕೂಡ ಹತ್ತಬಾರದು ಅಂತ ಹೇಳ್ತಾ ಇದ್ದ. ದಿವಸ ಅದಕ್ಕೊಂದು ಪೂಜೆ. ಇವರು ಅದನ್ನು ಗುದ್ದಿ ಪುಡಿ ಮಾಡಿ ಬಂಡೆಯನ್ನು, ಆಮೇಲೆ ಅಂಗಡಿಗಳಿಂದ ಮಾಲೆಯನ್ನು ಕಸಿದುಕೊಂಡು ಹಾಕಿಕೊಂಡು ಬಂದರು. ಹಿಂದಿನ ಬಾಗಿಲಿಂದ ಒಂದು ಊರ ಹಿಂದಿನ ಬಾಗಿಲು, ಈ ಉತ್ತರ ಕರ್ನಾಟಕದ ಕಡೆಯೆಲ್ಲ ಅಗಸೆ ಬಾಗಿಲು ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಗಸೆ ಬಾಗಿಲು ಅಂದರೆ ನಾವು ಅದರ ಮೂಲಕವೇ ಬರಬೇಕು. ಊರಿಗೆ ಹೊಸದಾಗಿ ಬರುವವರು ಹಿಂದುಗಡೆಯಿಂದ ಬರಲಿಕ್ಕಿಲ್ಲ. ಅಗಸೆ ಬಾಗಿಲು ಅಂತ ಹೇಳಿದ್ರೆ ಮುಂದುಗಡೆಯಿಂದ ಬರಬೇಕು. ಈ ಹುಬ್ಬಳ್ಳಿಯಲ್ಲಿ ಇವಾಗ ಅದನ್ನು CST ಅಂತ ಏನೋ ಕರೀತಾರೆ, ಛತ್ರಪತಿ ಶಿವಾಜಿ ಟರ್ಮಿನಲ್ ಅಂತನೋ ಏನೋ ಅಲ್ಲ,
ಅದು ಒಟ್ಟು ನಮ್ಮಲ್ಲಿ ಮೆಜೆಸ್ಟಿಕ್ ಇದೆಯಲ್ಲ, ಆ ತರಹ ಮೊದಲು ಅದಕ್ಕೆ ನಾವು ಅವಾಗ ನೋಡ್ತಾ ಇದ್ವಿ, ಬಂಡೀವಾಡ ಅಗಸಿ ಅಂತ ಹೇಳಿ ಕರಿತಾ ಇದ್ದರು. ಆ ತರಹ ಅಂದರೆ ಅಗಸೆ ಅಂತಂದರೆ ಅದು ಊರ ಮುಂದಣ ಬಾಗಿಲು ಅಂತ. ಅಗಸೆ ಬಾಗಿಲು, ಊರಿಗೆ ಹೊಸದಾಗಿ ಬರುವವರು ಅದ್ರ ಮೂಲಕವೇ ಬರಬೇಕು. ಹಿಂದ್ಗಡೆಯಿಂದ ಬಂದರೆ ಅದು ಅವಮಾನ, ಊರಿಗೆ ಮಾಡುವ ಅವಮಾನ ಅಂತ ಬಗೆಯುತ್ತಿದ್ದ ಕಾಲ ಒಂದಿತ್ತು. ಇವರೇನು ಮಾಡಿದ್ರು, ಹಿಂದುಗಡೆಯಿಂದ ಬಂದರು. ಹಿಂದುಗಡೆಯಿಂದ ಬಂದದ್ದಲ್ಲದೆ ಮಾಲೆ ಮೊದಲಾದವುಗಳನ್ನೆಲ್ಲ ಕಸಿದುಕೊಂಡು, ಗಂಧವನ್ನು ಇಸಿದುಕೊಂಡು, ಅದನ್ನು ಹಚ್ಚಿಕೊಂಡು ಅಂಗಡಿಯವರ ಮೇಲೆ ದೌರ್ಜನ್ಯ ಮಾಡಿದ್ರು. ದೌರ್ಜನ್ಯ ಮಾಡೋದು ಅಂತಂದರೆ ಅದನ್ನು ಕಸಿದುಕೊಂಡು ಬಂದರು. ಇದೆಲ್ಲ ಅವನು ಕೇಳಿದ್ದ. ಆದರೆ ಬ್ರಾಹ್ಮಣರು ಅವನು ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಇದ್ದ. ಕೇಳಿದ, ಯಾರು ನೀವು ಅಂತ. ಯಾರು ನೀವು ಅಂತ ಕೇಳಿದ. ಅದಕ್ಕೆ ಅವರು ಹೇಳಿದ್ರು, ನಾವು ಸ್ನಾತಕರು. ಅವರ ಮೈಯನ್ನೇ ಗಮನ ಇಟ್ಟು ನೋಡಿದ ಅಂತೆ ಜರಾಸಂಧ. ಹೌದಾ, ನೀವು ಬ್ರಾಹ್ಮಣರ ಅಂತ ಮೊದಲು ಡೌಟು. ಯಾಕೆ ಅಂದರೆ ಸ್ವರೈರಾಕೃತಿಭಿಸ್ತಾನಸ್ತು ಪ್ರಕೋಷ್ಠೈರ್ಜಾಹತೈರಪಿ ರಾಜನ್ಯ ಬಂಧೂನ್ ವಿಜ್ಞಾಯ ದೃಷ್ಟಪೂರ್ವಾನ ಚಿಂತಯತ್. ಸ್ವರೈಹಿ, ಇವರ ಸ್ವರ ನೋಡಿದ್ರೆ ಬ್ರಾಹ್ಮಣರ ಥರ ಇಲ್ಲ. ಆಕೃತಿಭಿ, ಎತ್ತರವಾದ ಉಬ್ಬಿದ ಎದೆಯ ಆಕೃತಿ. ಯಾಕೋ ಬ್ರಾಹ್ಮಣರಿಗೆ ಹೀಗಿರಲ್ಲ. ಪ್ರಕೋಷ್ಠೈರ್ಜಾಹತೈರಪಿ, ಪ್ರಕೋಷ್ಠ ಅಂತಂದರೆ ಈ ಭಾಗ. ನೀವು ಈ ಪ್ರಾಕ್ಟೀಸ್ ಮಾಡುವವರಿಗೆ, ವಾರ್ ಪ್ರಾಕ್ಟೀಸ್ ಮಾಡುವವರಿಗೆ ನೋಡಿ, ಇದು ಎಷ್ಟು ಗಟ್ಟಿ ಇರುತ್ತೆ ಅಂದರೆ ವಿಪರೀತ ಗಟ್ಟಿ ಇರುತ್ತೆ ಈ ಭಾಗ. ಯಾಕೆಂದರೆ ಅಟ್ಯಾಕ್ ಮಾಡೋದು, ತಡಿಬೇಕಾದ್ರೆ, ಬ್ಲ್ಯಾಕ್ ಮಾಡ್ಬೇಕಾದ್ರೆ ಇದನ್ನೇ ಮುಂದೆ ಇಡೋದು, ಯಾವುದನ್ನೇ ಆಗಲಿ ಇದರಿಂದಲೇ ಬ್ಲ್ಯಾಕ್ ಮಾಡೋದು. ಆಮೇಲೆ ಈ ಭಾಗ ಇರುತ್ತಲ್ಲ, ಈ ಕೈಯ ಮುಂದಿನ ಭಾಗ, ಅದು ಜಾಹತೈಹಿ, ಬಿಲ್ಲಿನ ದಾರ ತಾಗಿ 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 ಇಲ್ಲೆಲ್ಲ ಕಚ್ಚುಗಳು ಬಿದ್ದಿರ್ತಿತ್ತು. ಅದು ಬಾಣ ಹೊಡೆದು ಅದರ ಉಲ್ಟಾ ರಿಯಾಕ್ಷನ್ ಹೇಗಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಕೆತ್ಕೊಂಡು ಹೋಗುತ್ತೆ. ಅದು ಸರಳ ಇಲ್ಲ. ಅದು ಆ ತಂತಿಯ ಬಿಲ್ಲಿನ ದಾರ, ನೇಣು, ಬಿಲ್ಲಿನ ನೇಣು ಏನಿದೆ ಅದು ಇಲ್ಲಿ ಕೆತ್ಕೊಂಡು ಹೋಗುತ್ತೆ. ವಿಪರೀತ ವೇದನೆ ಅದು. ಆದರೆ ಅವ್ರಿಗೆ ಅದು ಕಾಮನ್. ನೋಡಿದ, ಪ್ರಕೋಷ್ಠೈ ಜಾಹತೈರಪಿ, ಈ ಭಾಗ ಮತ್ತು ಈ ಭಾಗ ಯುದ್ಧ ಮಾಡಿ ಬಹಳ ಪ್ರಾಕ್ಟೀಸ್ ಇರುವವರಿಗೆ ಮಾತ್ರ ಇರುವ ಕಚ್ಚುಗಳು. ಕೃಷ್ಣನ ಈ ಭಾಗ, ಅರ್ಜುನನ ಈ ಭಾಗ, ಆಮೇಲೆ ಭೀಮಸೇನನ ಈ ಎಲ್ಲ ಭಾಗಗಳನ್ನು ನೋಡಿದ ಅಂತೆ. ಇವರು ಬ್ರಾಹ್ಮಣರಲ್ಲ ಅಂತ ನೋಡ್ತಾ ಇದ್ದಾನೆ. ದೃಷ್ಟಪೂರ್ವಾನ್, ಎಲ್ಲೂ ನೋಡ್ದಾಗಿದೆಯಲ್ಲ ಇವ್ರನ್ನ ಅಂತ ಯೋಚನೆ ಮಾಡಿದ. ರಾಜನ್ಯ ಬಂಧವೋ ಹೇತೆ ಬ್ರಹ್ಮಲಿಂಗಾನಿ ಬಿಭ್ರತಿ ದದಾಮಿ ಭಿಕ್ಷಿತಂ ತೇಭ್ಯ ಆತ್ಮಾನಮಪಿ ದುಸ್ತ್ಯಜಂ. ರಾಜನ್ಯ ಬಂಧವ, ಖಂಡಿತ ಇವರು ಹಾರವರಲ್ಲ, ಬ್ರಾಹ್ಮಣರಲ್ಲ, ಇವರು ಯಾರೋ ಕ್ಷತ್ರಿಯರೇ ಇರಬೇಕು. ಆದರೆ ಬ್ರಾಹ್ಮಣ ವೇಷವನ್ನು ಧರಿಸಿದ್ದಾರೆ, ಅದಕ್ಕೆ ನಾನು ಬೆಲೆ ಕೊಡ್ತೇನೆ, ಇವರು ಕೇಳಿದ್ದನ್ನು ಕೊಡ್ತೇನೆ. ಆತ್ಮಾನಮಪಿ ದುಸ್ತ್ಯಜಂ, ಏನು ಬೇಕಾದರೂ ಕೇಳಲಿ ಕೊಡ್ತೇನೆ ಅಂತ. ಬಲೇರ್ನುಶ್ರೂಯತೆ ಕೀರ್ತಿರ್ವಿತತಾ ದಿಕ್ಷ್ವಕಲ್ಮಚ ಐಶ್ವರ್ಯಾತ್ ಭ್ರಂಶಿತಸ್ಯಾಪಿ ವಿಪ್ರವ್ಯಾಜೇನ ವಿಷ್ಣುನಾ. ನಾವು ಇವತ್ತು ಇದ್ದೇವೆ, ಬಲಿಯ ಕೀರ್ತಿ ಎಲ್ಲ ಕಡೆ ಹರಡಿದೆ. ಎರಡನೆಯ ತ್ರೇತಾಯುಗದಲ್ಲಿ ನರಸಿಂಹನ ಅವತಾರ ಆಗಿದ್ದು, ಮೂರನೆಯ ತ್ರೇತಾಯುಗದಲ್ಲಿ. ಅದಾದ ಮೇಲೆ ಅವರ ಮೊಮ್ಮಗನ ಕಾಲಕ್ಕೆ
ಸರಿಸುಮಾರು 9ನೆಯ ತ್ರೇತೆಯಲ್ಲಿ ವಾಮನಾವತಾರ ಆಗಿದ್ದು. ಈಗ ಇರೋದು 28ನೆಯ ದ್ವಾಪರ ಯುಗ. ಇವಾಗಲೂ ಕೂಡ ಅವನ ಕೀರ್ತಿ ಇದೆ, ಬಲಿಯ ಕೀರ್ತಿ. ದಾನದಲ್ಲಿ ಬಲಿ ಮಿಗಿಲು ಅಂತ ಅವನು ಗೊತ್ತಿರಲಿಲ್ವಾ? ಕೇಳ್ತಾ ಇರೋದು ನಾರಾಯಣ ವಾಮನ ರೂಪದಿಂದ ತನ್ನನ್ನು ಮರೆಮಾಚಿಕೊಂಡು ಕೇಳ್ತಾ ಇದ್ದಾನೆ ಅಂತ ಗೊತ್ತಿರಲಿಲ್ವಾ ಅವನಿಗೆ? ಹಾಗೆ ಹಿಂದೆ ಮುಂದೆ ನೋಡದೆ ದಾನ ಕೊಟ್ಟಿದ್ದಕ್ಕೆ ಇವತ್ತು ಅವನ ಹೆಸರು ಇದೆ. ಆ ತರಹದ ಕೀರ್ತಿ ಬೇಕು ನನಗೆ, ಆದ್ದರಿಂದ ಏನು ಬೇಕಾದರೂ ಕೊಡ್ತೀನಿ ಅಂತ ಯೋಚನೆ ಮಾಡಿದ. ಜರಾಸಂಧ ವಿಲನ್ ಹೌದು, ಆದರೆ ಒಳ್ಳೆಯ ಡಿಗ್ನಿಟಿ ಇತ್ತು ಅವನಿಗೆ. ಆ ಡಿಗ್ನಿಟಿ ಇಲ್ಲದೆ ಇರೋದು ಕಂಸನಲ್ಲಿ. ಕೆಲವೊಂದು ಜೀವನದಲ್ಲಿ ಹಣ ಬಂದ್ಬಿಟ್ಟಿರುತ್ತೆ, ಆದರೆ ಸಣ್ಣತನ ಹೋಗಿರಲ್ಲ. ಈ ಹಣ ಮತ್ತು ದೊಡ್ಡಸ್ತಿಕೆ ಎಲ್ಲವೂ ಕೂಡ ಒಟ್ಟಿಗೆ ಇರೋದು ಬಹಳ ಅಪರೂಪ. ಅದರಿಂದಾಗಿ ಬಲಿ ಜರಾಸಂಧ ಅಂಥವರಲ್ಲಿ ಒಬ್ಬ ಒಳ್ಳೆ ಪ್ರಜ್ಞಾವಂತ, ಆದರೆ ಹಿಡಿದ ದಾರಿ ಕೆಟ್ಟದು ಅಷ್ಟೇ ವಿನಃ ಒಳ್ಳೆ ಡಿಗ್ನಿಟಿ. ಅವನು ಹೆಣ್ಣುಮಕ್ಕಳನ್ನು ಮುಟ್ಟಲಿಲ್ಲ, ನರಕಾಸುರ ತಗೊಂಡು ಹೋಗಿದ್ದ ಎಲ್ಲ ಹೆಣ್ಣುಮಕ್ಕಳನ್ನು. ಇವನು ಗಂಡು ಮಕ್ಕಳನ್ನು ಮಾತ್ರ ತಗೊಂಡು ಬಂದಿದ್ದು. ಲೈಫಿನಲ್ಲಿ ಜೀವನದಲ್ಲಿ ಒಂದು ಡಿಗ್ನಿಟಿ, ಒಂದು ದೊಡ್ಡಸ್ತಿಕೆ ಅಂತ ಇರಬೇಕು. ಆ ಸ್ಟೇಟಸ್ಸು ದುಡ್ಡಿನಿಂದ ಬರುವಂಥದ್ದಲ್ಲ, ಒಳ್ಳೆ ಕಾರಿನಿಂದ ಬರುವಂಥದ್ದಲ್ಲ, ಒಳ್ಳೆ ಬಟ್ಟೆ ಹಾಕ್ಕೊಂಡ್ರೆ ಬರುವಂಥದ್ದಲ್ಲ. ಅದು ಒಳಗಡೆ ಎಲ್ಲೋ ಸುಪ್ತವಾಗಿ ಇರುತ್ತೆ. ಆ ಗಾಂಭೀರ್ಯ ಅಂತ ಏನಿರುತ್ತೆ ಅದು ಮನುಷ್ಯನಿಗೆ ಬೆಲೆ ಕೊಡುವಂಥದ್ದು. ಅದರಿಂದಾಗಿ ಜರಾಸಂಧನಿಗೆ ಅದು ಬಹಳ ಇತ್ತು. ಅವನು ಅದನ್ನು ಯೋಚನೆ ಮಾಡಿದ. ಇವನು ಅಳಿಯ ಆ ತರಹ ಯೋಚನೆ ಮಾಡಲಿಲ್ಲ. ನಾನು ಸಾಯಬಾರದು ಅಂತ ಹೇಳಿ ತಂಗಿಯನ್ನು ಸೆರೆಮನೆಯಲ್ಲಿ ಇಟ್ಟು, ಅತ್ತೆಯೂ ಹೌದು ತಂಗಿಯೂ ಹೌದು ದೇವಕಿ, ವಸ್ತುತಃ ಅತ್ತೆ, ತಂದೆಯ ತಂಗಿ, ಆದರೆ ಎಷ್ಟು ಚಿಕ್ಕವಳು ಅಂದರೆ ಮಗಳಷ್ಟು ಚಿಕ್ಕವಳು. ಹೀಗಾಗಿ ತಂಗಿಯೂ ಹೌದು ಅತ್ತೆಯೂ ಹೌದು, ಯಾರು ದೇವಕಿ. ಅವಳನ್ನು ಸೆರೆಮನೆಯಲ್ಲಿಟ್ಟು, ಭಾವನನ್ನು ಸೆರೆಮನೆಯಲ್ಲಿಟ್ಟು, ಇದ್ದ ಯಾದವರನ್ನೆಲ್ಲ ಓಡಿಸಿ ಅವರ ಆಸ್ತಿ ಕಸಿದುಕೊಂಡು ವಿಪರೀತ ಅನ್ಯಾಯಗಳನ್ನು ಮಾಡಿಬಿಟ್ಟ. ಅದರಿಂದಾಗಿ ಕಂಸ ಯಾವ ರೀತಿ ಸತ್ತ ಅಂತಂದರೆ ವೀರರಿಗೆ ಯೋಗ್ಯವಾಗಿ ಸಾಯಲಿಲ್ಲ. ಅಷ್ಟು ಡಿಗ್ನಿಟಿ ಇಲ್ಲದೆ ಇಂಡಿಗ್ನಿಟಿ ಅನ್ನೋದು ಅವನ ಜೀವನದಲ್ಲಿ ಹಾಸುಹೊಕ್ಕಾಗಿತ್ತು. ಹಾಗೆ ಸತ್ತದ್ದು. ಜರಾಸಂಧ ಹಾಗಲ್ಲ. ಜರಾಸಂಧ ಅವನೇನು ಮಾಡಿದ, ಯೋಚನೆ ಮಾಡಿದ. ಅವನು ಒಳ್ಳೆಯ ಯೋಚನೆ. ಬಲೇರ್ನು ಶ್ರೂಯತೆ, ಬಲಿಯ ಕೀರ್ತಿ ಇವತ್ತಿಗೂ ಇದೆ. ಐಶ್ವರ್ಯಾತ್ ಭ್ರಂಶಿತಸ್ಯಾಪಿ, ಸಮಗ್ರ ಐಶ್ವರ್ಯವನ್ನು ಕಸಿದುಕೊಂಡ. ವಿಪ್ರವ್ಯಾಜೇನ ವಿಷ್ಣುನ, ಗೊತ್ತಿತ್ತು ವಾಮನ ಸಾಕ್ಷಾತ್ ನಾರಾಯಣ ಅಂತ. ಶ್ರಿಯಂ ಜಿಹೀರ್ಷತೇಂದ್ರಸ್ಯ ವಿಷ್ಣವೇ ದ್ವಿಜರೂಪಿಣೆ, ಜಾನನ್ನಪಿ ಮಹೀಂ ಪ್ರಾದಾದ್ವಾರ್ಯಮಾಣೋಪಿ ದೈತ್ಯರಾಟ್. ಇಂದ್ರನಿಗಾಗಿ ವಾಮನ ಭಿಕ್ಷೆಯನ್ನು ಬೇಡಿ ನನ್ನ ಸಂಪತ್ತನ್ನು ಕಸಿದುಕೊಂಡು ಮತ್ತೆ ಅವನಿಗೆ ಕೊಡ್ತಾನೆ ಅಂತ ಗೊತ್ತಿತ್ತು. ದೇವರು ಯಾಕೆ ಭಿಕ್ಷೆ ಬೇಡಿದ್ದು ಅಂತ ಹೇಳಿದ್ರೆ, ಬ್ರಹ್ಮದೇವರು ಅವನಿಗೆ ಹೇಳಿದರು, ಧರ್ಮ ಮಾರ್ಗದಲ್ಲಿ ಸಾಗುತ್ತಾ ಇರುವವನನ್ನು ಬೇಡಬೇಕು. ಅವನು ಧರ್ಮ ಮಾರ್ಗದಲ್ಲಿ ಸಾಗಲಿಲ್ಲ ಅಂದರೆ ಕಸಿದುಕೊಳ್ಳಬೇಕು. ಇದು ನಾನು ಬಲಿಗೆ ಕೊಟ್ಟ ವರ, ಆದ್ದರಿಂದಾಗಿ ನೀನು ಅವನಲ್ಲಿ ಕೇಳಬೇಕು ಅಂತ ಬ್ರಹ್ಮದೇವರು ವಿಜ್ಞಾಪನೆ ಮಾಡಿಕೊಂಡದ್ರಿಂದ ದೇವರು ವಾಮನನಾಗಿ ಬಂದದ್ದು. ಮತ್ತು ನಾವು ಏನೋ ಅಂದ್ಕೊಂಬಿಟ್ಟಿದ್ದೀವಿ, ವಾಮನ ತ್ರಿವಿಕ್ರಮನಾಗಿ ಬೆಳೆಯೋದು ಅಂದರೆ ಕೈ ಕಾಲು ದೇಹ ಎಲ್ಲ ಉದ್ದ ಆಗ್ತಾ ಹೋಯಿತು, ದೊಡ್ಡದಾಗ್ತಾ ಹೋಯಿತು ಅಂತ ಏನೇನೋ ಅಂದ್ಕೊಂಡ್ಬಿಟ್ಟಿದ್ದೀವಿ. ಹಾಗೇನಿಲ್ಲ. ದೇವರು ಸರ್ವತ್ರ ವ್ಯಾಪ್ತ ಅಂತ ಧ್ಯಾನದಲ್ಲಿ ಗೋಚರ ಆಗಿದ್ದು ಅವನಿಗೆ. ಕಥೆ ಹೇಳಬೇಕಾದ್ರೆ ಯಾವ ರೀತಿ ಹೇಳ್ತಾರೆ ಅಂದರೆ, ಪೌರಾಣಿಕರು
ಅಲ್ಲಿ ಇಲ್ಲದೇ ಇರೋ ರೀತಿಯೇ ಹೇಳೋದು. ಖಂಡಿತ 90% ಜನ ಹಾಗೆ ಹೇಳೋದು. ಹಾಗಲ್ಲ. ಅದರಿಂದಾಗಿ ಯಾಂಚನಾಮೃತೆ ಪತಿಚರನ್ ಪ್ರಭುಭಿರ್ನ ಚಾಲ್ಯ ಅಂತ ಭಾಗವತದ್ದೇ ಮಾತು. ಪತಿಚರನ್ ಧರ್ಮದ ದಾರಿಯಲ್ಲಿ ನಡೆಯುವವನು ಯಾಂಚನಾಮೃತೆ ಬೇಡಿದ್ದಲ್ಲದೆ ಅವನನ್ನು ಕೆಳಗಡೆ ತರಬಾರದು. ಆದ್ದರಿಂದಾಗಿ ಬಲಿಯನ್ನು ಬೇಡಿದ ಅನ್ನೋದು ತಾತ್ಪರ್ಯ. ಈ ಹಿನ್ನೆಲೆಯಲ್ಲಿ ಇಂದ್ರ ಬಲಿಯನ್ನು ವಾಮನನನ್ನು ಕಳುಹಿಸಿದ. ಆ ವಾಮನ ಬಲಿಯ ಬಳಿಗೆ ಬಂದ. ಬಲಿಗೆ ಗೊತ್ತಿತ್ತು ವಾಮನ ಯಾರು ಅಂತ, ಆದರೂ ಕೂಡ ದಾರಿ ತಪ್ಪಲಿಲ್ಲ. ನಾನು ಬಲಿಯ ತರಹ ಇರಬೇಕು ಅಂತ ಯೋಚನೆ ಮಾಡಿದನಂತೆ. ಜರಾಸಂಧನ ರೋಲ್ ಮಾಡಲ್ ಯಾರು ಅಂದರೆ ಬಲಿ. ಯಾಕೆ ಅಂದರೆ ಅವನು ಯಾವ ರೀತಿ ಡಿಗ್ನಿಟಿಯಿಂದ ಬದುಕಿದನೋ ಆ ರೀತಿ ನಾನು ಕೂಡ ಬದುಕಬೇಕು. ಅವನು ಯಾವ ರೀತಿ ಡಿಗ್ನಿಟಿಯಿಂದ ಪದಚ್ಯುತನಾದನೋ ನಾನು ಹಾಗೆ ಡಿಗ್ನಿಟಿಯ ಜೊತೆಗೆ ಸಾಯಬೇಕು ಅಂತ ಅಂದುಕೊಂಡವ ಜರಾಸಂಧ. ಜೀವತ ಬ್ರಾಹ್ಮಣಾರ್ಥಾಯ ಕೋನ್ವರ್ಥ ಕ್ಷತ್ರಬಂಧುನ ದೇಹೇನ ಪತಮಾನೇನ ನೇಹತ ವಿಪುಲಂ ಯಚ. ಒಬ್ಬ ಕ್ಷತ್ರಿಯ ಜ್ಞಾನಿಗಾಗಿ ಬದುಕಬೇಕು. ಒಬ್ಬ ಜ್ಞಾನಿ ಬಂದು ಕ್ಷತ್ರಿಯನನ್ನು ಕೇಳಿದರೆ ರಾಜ್ಯ ಕೊಡು, ದೇಹ ಕೊಡು, ಪ್ರಾಣ ಕೊಡು ಅಂದರೆ ಕೊಟ್ಟು ಬಿಡಬೇಕು. ಇಲ್ಲ ಅಂದರೆ ಅವನಿಗೆ ಕೀರ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಜರಾಸಂಧ ಯೋಚನೆ ಮಾಡಿದ. ಇತ್ಯುದಾರಮತಿ ಪ್ರಾಹ ಕೃಷ್ಣಾರ್ಜುನ ವೃಕೋದರಾನ್ ಹೇ ವಿಪ್ರಾವ್ರಿಯತಾಂ ಕಾಮೋ ದದಾನ್ಯಾತ್ಮಶಿರೋಪಿ ವಹ ಇತಿ ಉದಾರಮತಿ ಎಂದರು ವೇದವ್ಯಾಸರು. ಉದಾರಮತಿ ಡಿಗ್ನಿಟಿ. ಉದಾರ ಅಂದರೆ ಡಿಗ್ನಿಟಿ. ಉದಾರಮತಿ ಒಳ್ಳೆ ಘನತೆ ಇತ್ತು. ಆ ಘನತೆ ಸುಮ್ಮನೆ ಬರೋವಂಥದ್ದಲ್ಲ. ಗಾಂಭೀರ್ಯ ಸುಮ್ಮನೆ ಬರೋವಂಥದ್ದಲ್ಲ. ಅದು ದುಡ್ಡಿನ ಜೊತೆಗೆ ಬರುವಂಥದ್ದಲ್ಲ. ಸಂಸ್ಕೃತಿ ಯಾವತ್ತೂ ದುಡ್ಡಿನ ಜೊತೆಗೆ ಬರುವಂಥದ್ದೇ ಅಲ್ಲ. ದುಡ್ಡು ಜಾಸ್ತಿ ಆದರೆ ಬೇಕಾದ್ರೆ ಅದು ಹೋಗ್ಬಿಡ್ಬೋದು. ನಾವು ಕಾವ್ಯಾದಿಗಳನ್ನೆಲ್ಲ ಯಾಕೆ ಅಭ್ಯಾಸ ಮಾಡಬೇಕು ಅಂತಂದರೆ, ಸಾಹಿತ್ಯ ಯಾಕೆ ಅಭ್ಯಾಸ ಮಾಡಬೇಕು ಅಂತಂದರೆ ಅದು ಬರಬೇಕು ನಮಗೆ. ಕಾವ್ಯಾದಿಗಳನ್ನು ಯಾಕೆ ಅಭ್ಯಾಸ ಮಾಡಬೇಕು? ನಮಗೆ ಬೇಕಾದದ್ದು ಡಿಗ್ನಿಟಿ, ಗಾಂಭೀರ್ಯ, ಘನತೆ. ಎಂತಹ ಸಂದರ್ಭದಲ್ಲಿಯೂ ನಮ್ಮ ಸ್ಥೈರ್ಯವನ್ನು ಕಳೆದುಕೊಳ್ಳದೆ ಇರೋದು ಹೇಗೆ? ಜೀವನದಲ್ಲಿ ಒಂದು ಸ್ಥೈರ್ಯ ಅಂತ ಇರುತ್ತಲ್ಲ, ಅದನ್ನು ಭರವಸೆಯನ್ನು ಕಳೆದುಕೊಳ್ಳದೆ ಇರೋದು ಹೇಗೆ? ಸುತ್ತಮುತ್ತಲಿನ ಜನ ತೀರಾ ಸಣ್ಣ ಮಟ್ಟದಲ್ಲಿ ನಡೆದುಕೊಂಡರು, ತೀರಾ ಸಣ್ಣತನವನ್ನು ತೋರಿಸಿದರೂ ಕೂಡ ನಾವು ವಿಕಾರಕ್ಕೆ ಹೇಗೆ ಒಳಗಾಗದೆ ಇರಬೇಕು ಅಂತನ್ನೋದೇ ಸಾಹಿತ್ಯದ ಉದ್ದೇಶ. ಅದಕ್ಕೆ ಅವನು ಭರ್ತೃಹರಿ ಬಹಳ ಒಳ್ಳೆಯದು ಹೇಳ್ತಾನೆ. ಯಾಕೆ ನಾವು ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕು ಅಂತಂದರೆ ಇದಕ್ಕಾಗಿ ಅಂತ. ಸಾಹಿತ್ಯದ ಉದ್ದೇಶವನ್ನು ವಿಶ್ವನಾಥ ಅವನು ಹೇಳ್ತಾನೆ. ಕಾವ್ಯಂ ಯಶಸ್ಸೇ ಅರ್ಥಕೃತೆ ಶಿವೇತರ ಕ್ಷತಯೇ ಕಾಂತಾ ಸಂಹಿತತೆಯ ಉಪದಿಶ್ಯತೆ ಅಂತ. ಕಾವ್ಯ ಯಾಕೆ ಬೇಕು? ಯಶಸ್ಸೇ, ಕೀರ್ತಿಗಾಗಿ ಬೇಕು. ಬಾಳಿದ್ರೆ ಹಾಗೆ ಬಾಳಬೇಕು ಅಂತ ಆ ಕೀರ್ತಿಗಾಗಿ ಸಾಹಿತ್ಯ ಬೇಕು. ಯಶಸ್ಸಿಗಾಗಿ, ಅರ್ಥಕೃತೆ, ಯಾವ ರೀತಿ ನಡೆದರೆ ಜೀವನದ ಮಹೋದ್ದೇಶ ಫಲ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗಿ ಸಾಹಿತ್ಯ ಬೇಕು. ಶಿವೇತರ ಕ್ಷತಯೇ, ಅಮಂಗಳ ನಮ್ಮಲ್ಲಿ ತೋರಬಾರದು, ಅದಕ್ಕಾಗಿ ಸಾಹಿತ್ಯವನ್ನು ಓದಬೇಕು ಅಂತ. ಇವನಲ್ಲಿ ಅದು ಪೂರ್ಣ ಸಫಲ ಆಗಿತ್ತು ಜರಾಸಂಧನಲ್ಲಿ. ಅದರಿಂದಾಗಿ ವೇದವ್ಯಾಸರು ಕೊರಳು ಬಿಚ್ಚಿ ಜರಾಸಂಧನನ್ನು ಹೊಗಳಿದರು. ಉದಾರಮತಿ ಅಂತ. ಉದಾರಮತಿ, ಬೇರೆ ಯಾರಿಗೂ ಹೊಗಳಿಲ್ಲ, ಯಾವ ವಿಲನ್ಗಳಿಗೂ ವೇದವ್ಯಾಸರು ಹೊಗಳಿಲ್ಲ. ಜರಾಸಂಧನನ್ನು ಹೊಗಳಿದ ಹಾಗೆ ಕಂಸನಿಗೆ ಹೊಗಳಿಲ್ಲ.
ಯಾಕೆಂದರೆ ನಾವು ಸಣ್ಣತನ ಗೊತ್ತಾಗಿ ಹೋಯಿತು. ಪ್ರತಿ ದಿವಸ ಕೂಡಿಸಿಕೊಂಡು ಬೈಯೋನು ವಸುದೇವ ದೇವಕಿಯರನ್ನು. ಅಲ್ಲಿ ಕೃಷ್ಣ ಮತ್ತು ಬಲರಾಮರು ಅಲ್ಲಿದ್ದಾರೆ ಅಂತ ಗೊತ್ತಾದಾಗ, ಅವರ 12ನೇ ವಯಸ್ಸು ಮುಗಿತಾ ಬಂದಾಗ ಗೊತ್ತಾಯ್ತು ಅವನಿಗೆ. ಪ್ರತಿ ದಿವಸ ಕೂಡಿಸ್ಕೊಂಡು ಬೈಯೋದು. ಹೇಗೆ ಬೈಯೋದು? ಇಡೀ ಸಭೆಗೆ ತೋರಿಸಿಕೊಂಡು, ನೋಡಿದ್ರೋ ಎಂತಹ ಮಹಾನುಭಾವ ನಮ್ಮ ಭಾವ ತನ್ನ ಮಗನನ್ನು ಗುಟ್ಟಿನಲ್ಲೇ ಅಡಗಿಸಿಟ್ಟ, ಏನು ಸತ್ಯಸಂಧ, ಏನು ಕಥೆ ಅಂತ ಇದ್ದಂತೆ. ಸಣ್ಣತನ ಅಂತ ಅದಕ್ಕೆ ಹೇಳೋದು. ಹೀಗಾಗಿ ಕೃಷ್ಣ ಯಾವ ರೀತಿ ಕೊಂದ ಅಂತಂದರೆ, ಅವನ ಕೂದಲನ್ನು ಹಿಡಿದು ದರ ಎಳೆದು ಹೀಗೆ ಹೊಡಿಲಿಕ್ಕೆ ಅಂತ ಹೋಗಿದ್ದಷ್ಟೇ, ಅಷ್ಟರೊಳಗಡೆ ಸತ್ತೋದ ಅವನು. ಯುದ್ಧ ಮಾಡಬೇಕಾದ್ರೆ ಅವನ ಕೈಯಲ್ಲಿ ಶಸ್ತ್ರಗಳಿರಲಿಲ್ಲ, ಏನೂ ಇರಲಿಲ್ಲ. ಸುಶೋಚ್ಯ ರೂಪ ಅಂತಾರೆ. ಅವನನ್ನು ಹೊಗಳಿಲ್ಲ. ದುರ್ಯೋಧನನನ್ನು ಪ್ರಜ್ಞಾವಂತ ಅಂತ ಹೊಗಳಿದ್ರು, ಬೇರೆ ಹೊಗಳಲಿಲ್ಲ. ಕರ್ಣನನ್ನು ಹೊಗಳಿದ್ರು, ಅವನು ದೈವಿ ಪ್ರಕೃತಿಯ ನಾಯಕನೇ. ದುಶ್ಯಾಸನನನ್ನು ಹೊಗಳಲಿಲ್ಲ, ಶಕುನಿಯನ್ನು ಹೊಗಳಲಿಲ್ಲ. ವೇದವ್ಯಾಸರು ಪ್ರಶಂಸೆ ಮಾಡಿದ ಒಬ್ಬನೇ ಒಬ್ಬ ವಿಲನ್ ಅಂತ ಹೇಳಿದ್ರೆ ಅದು ಜರಾಸಂಧ. ಹೇಳಿದ್ರು ಇತ್ಯುದಾರಮತಿ ಪ್ರಾಹ ಉದಾರಮತಿ. ವೇದವ್ಯಾಸರು ನಿಷ್ಪಕ್ಷಪಾತ ದೃಷ್ಟಿ. ತಪ್ಪಿದ್ರೆ ಯಾರ್ದು ಬೇಕಾದರೂ ಎತ್ತಿ ತೋರಿಸ್ತಾರೆ. ಎಲ್ಲರದ್ದು ತಪ್ಪನ್ನು ಅವರು ಹೇಳಿದ್ದಾರೆ. ಧರ್ಮರಾಜನ ತಪ್ಪು ಹೇಳಲಿಲ್ವೇ? ನಕುಲ ಸಹದೇವರ ತಪ್ಪು ಹೇಳಲಿಲ್ವೇ? ಎಲ್ಲರ ತಪ್ಪನ್ನು ಹೇಳಿದ್ದಾರೆ. ಅವ್ರಿಗೆ ಅದು ಯಾವುದು ಇದಿಲ್ವೇ ಇಲ್ಲ. ಸಾಕ್ಷಿ ಅಂದರೆ ಕೇವಲ ಸಾಕ್ಷಿ. ಒಬ್ಬ ಶುದ್ಧ ಜ್ಞಾನಿ ಅಂತಂದರೆ ಇಷ್ಟು ನಿಷ್ಪಕ್ಷಪಾತದಿಂದ ವಸ್ತುವನ್ನು ನೋಡುವ ಬುದ್ಧಿ ಇರಬೇಕು ಅವನಿಗೆ. ಹೀಗಾಗಿ ವೇದವ್ಯಾಸರ ಹೊಗಳಿಕೆ ಜರಾಸಂಧನ ಬಗೆಗೆ ಬಹಳ ದೊಡ್ಡದು. ಉದಾರಮತಿ ಎಂದರು. ಇತ್ಯುದಾರಮತಿ ಪ್ರಾಹ. ಅವನು ಹೇಳಿದನಂತೆ, ಹೇ ವಿಪ್ರಾವ್ರಿಯತಾಂ ಕಾಮಃ. ಎಲೈ ಬ್ರಾಹ್ಮಣರೇ, ಕಾಮಃ ವ್ರಿಯತಾಂ, ಏನು ಬೇಕೋ ಕೇಳ್ಕೊಳ್ಳಿ, ಬೇಕಾದ್ರೆ ನಾನು ತಲೆ ಕೂಡ ಕೊಡ್ತೀನಿ. ದದಾನಿ ಆತ್ಮಶಿರೋಪಿವಹ, ತಲೆ ಕೂಡ ಕೊಡ್ತೇನೆ. ನಮ್ಮ ಸುವಿದ್ಯೇಂದ್ರರಿಗೆ ಯಾರೋ ತಲೆ ಕೂಡ ಕೊಡ್ತೇನೆ ಅಂದರು. ಈಗ ನನಗೊಂದಿದೆ ಸಾಕು, ಈ ಸದ್ಯಕ್ಕೆ ನಿಮ್ಮದು ಬೇಡ ಅಂದರು ಅವರು ತಮಾಷೆಯಾಗಿ. ಅಂದರೆ ತಲೆ ಕೂಡ ಕೊಡ್ತೇನೆ ಅಂತನ್ನುವ ಒಂದು ಇಡಿಯಮ್ ಇದೆಯಲ್ಲ, ಅದು ಬಹಳ ಪ್ರಾಚೀನ. ಅದನ್ನು ನಾನು ಹೇಳೋದು ಉದ್ದೇಶ ಇತ್ತು. ಈ ಇಡಿಯಮ್ಗಳಿರುತ್ತಲ್ಲ, ಒಂದು ಭಾಷೆಯಲ್ಲಿ ಯಾಕೆ ಬರ್ತವೆ ವಾಗ್ರೂಢಿಗಳು, ವೇದಗಳಲ್ಲಿ ಯಾವ ರೀತಿ ಇದೆ ಅದನ್ನು ತಿಳಿದುಕೊಂಡ್ರೆ ವೇದ ಅರ್ಥ ಆಗೋದು. ವೇದದಲ್ಲಿ ಯಾವ ರೀತಿ ಇದೆ, ಲೋಕದಲ್ಲಿ ಯಾವ ರೀತಿ ಇದೆ. ಅದರಿಂದಾಗಿ ಅದು ಅತ್ಯಂತ ಹಳೆಯದು. ತಲೆ ಕೂಡ ಕೊಡ್ತೇನೆ, ನೀವು ಹೇಳಿ, ನಮ್ಮ ಜೀವ ಕೂಡ ಕೊಡ್ಲಿಕ್ಕೆ ತಯಾರಿದ್ದೇವೆ ಅಂತ ಯಾರೋ ಹೇಳಿದ್ರಂತೆ. ಅದಕ್ಕೆ ಅವರು ಸ್ವಲ್ಪ ವ್ಯಾವಹಾರಿಕರವರು, ಕೇಳಿಸಿಕೊಂಡವರು, ಸುವಿದ್ಯೇಂದ್ರರಲ್ಲ ಹಾಗನ್ಕೋಬೇಡಿ, ಯಾರೋ ಒಬ್ಬರು ಅವ್ರು ಹೇಳಿದ್ರು, ನಮಗೆ ಕೆಲಸ ಆಗಬೇಕೇ ವಿನಃ ನಿಮ್ಮ ಜೀವ ತೊಗೊಂಡು ನಾವೇನು ಮಾಡೋಣ ಅಂತ. ಹಾಗೆ ಅದರಿಂದಾಗಿ ಜೀವ ಕೊಡ್ತೇನೆ, ತಲೆ ಕೊಡ್ತೇನೆ ಅಂತನ್ನೋದು ಅತ್ಯಂತ ಪ್ರಾಚೀನವಾಗಿ ರೂಢಿ. ದದಾನಿ ಆತ್ಮಶಿರೋಪಿವಹ, ನಿಮಗೆ ನನ್ನ ತಲೆಯನ್ನು ಕೂಡ ಕೊಡ್ತೇನೆ, ಏನು ಬೇಕು ಕೇಳಿ ಇಂದ. ಅವನಿಗೆ ಬಲಿ ಮಾಡಲ್ಲಲ್ವಾ, ಅದಕ್ಕೆ ಅವನು ಬಲಿ ಹೇಗೆ ತಲೆ ಕೊಟ್ಟ ಹಾಗೆ ನೋಡಿ ಇಲ್ಲಿಗ ವಿಫಲ ಆಗಿದೆ. ಅವನು ತಲೆ ಕೊಟ್ಟದ್ದು ಅಂತ ಹೇಳಿದ್ರೆ, ಈಗ 3 ಹೆಜ್ಜೆ ಇಟ್ಟ ತ್ರಿವಿಕ್ರಮ. ವಿಕ್ರಮ ಅಂದರೆ ಹೆಜ್ಜೆ, ತ್ರಿವಿಕ್ರಮ ಅಂದ್ರೇನು? 3 ಹೆಜ್ಜೆ ಇಟ್ಟವ ಅಂತ. ತ್ರಿವಿಕ್ರಮ ಅನ್ನುವ ಶಬ್ದಕ್ಕೆ 3 ಹೆಜ್ಜೆಯವ ಅಂತ. ಆ ತ್ರಿವಿಕ್ರಮ 2 ಹೆಜ್ಜೆ ಸರಿ ಹೋಯಿತು, 3ನೇ ಹೆಜ್ಜೆ ಬಲಿ ತಲೆ ಮೇಲಿಟ್ಟರೆ, ಬಲಿ ಇದೇ ಬ್ರಹ್ಮಾಂಡದೊಳಗಡೆ ಇದ್ದದ್ದು ತಾನೆ, ಅದೇನು 3ನೇದಾಯಿತು? ಅಂದರೆ ನೀನು ಎಲ್ಲ ಕಡೆ ವ್ಯಾಪ್ತನಿದ್ದಿ ಅಂತ ತಿಳಿದುಕೊಂಡ ಮೇಲೆ ತನ್ನನ್ನು ಒಪ್ಪಿಸಿಕೊಂಡ ಅಂತ ಅದರ ಅರ್ಥ. ಈ ಪುರುಷ ಸೂಕ್ತದಲ್ಲಿ ಪುರುಷ ಮೇಧದ ಬಗ್ಗೆ ಒಂದು ಮಾತು ಬರುತ್ತೆ. ಸಪ್ತಾಸ್ಯಾತನ್ ಪರಿಧಯ ತ್ರಿಸಪ್ತ ಸಮಿಧ ಕೃತಾ ದೇವಾಯ ಜಜ್ಞಂ ತನ್ವಾನ ಅಬಧ್ನನ್ ಪುರುಷಂ ಪಶುಂ. ಏನರ್ಥ ಹಾಗಂದರೆ,
ಪುರುಷನೇ ಪಶು ಆಗಬೇಕು, ನಾವು ಹೋಗಿ ತಲೆ ಕತ್ತರಿಸ್ಕೊಂಡ್ಬಿಡೋದಲ್ಲ. ದೇವರಿಗೆ ನಮ್ಮೆಲ್ಲವನ್ನು ಒಪ್ಪಿಸಬೇಕು, ಆತ್ಮನಿವೇದನೆ ಅಂತ ಅರ್ಥ. ದೇವತೆಗಳು ಒಲಿದರೆ ಪುರುಷನನ್ನು ಪಶುವಾಗಿ ಕಟ್ಟುತ್ತಾರೆ. ದೇವರ ಮುಂದಿನ ಪಶು ಯಾರು? ನಾನು ಅಂತ ಅಂದುಕೊಳ್ಳಬೇಕು, ಅದು ಪಶು. ಇದು ವಿದೇಶಿಯರಿಗೆ ತಪ್ಪಾಗಿ ಅರ್ಥ ಆಯಿತು. ಪುರುಷ ಸೂಕ್ತದಲ್ಲಿ ಪುರುಷ ಮೇಧ ಇದೆ, ಪುರುಷನ ಬಲಿ ಇದೆ, ನರಬಲಿ ಇದೆ ಅಂತ ಅಂದ್ಕೊಂಡ್ಬಿಟ್ರು. ನರಬಲಿ ಅಲ್ಲ ಇರೋದದು, ಅದು ತನ್ನನ್ನು ಒಪ್ಪಿಸಿಕೊಂಡದ್ದು ಆತ್ಮನಿವೇದನ. ಪುರುಷ ಸೂಕ್ತದಲ್ಲಿ ಇರೋದು ಆ ಆತ್ಮನಿವೇದನವೇ. ಬಲಿ ತಲೆಯನ್ನು ಕೊಟ್ಟಿದ್ದು ಅಂತ ಹೇಳಿದ್ರೆ ಅದು ಭೌತಿಕ ಅಂತ ಅಲ್ಲ, ಅದು ನನ್ನನ್ನು ನಿನಗೆ ಒಪ್ಪಿಸಿಕೊಂಡಿದ್ದೇನೆ ಎನ್ನುವ ನಿವೇದನೆ ಅಷ್ಟೇ. ನಾವು ಅದು ಬಿಟ್ಟು ಅದು ಭೌತಿಕ ಅಂತ ಅಂದ್ಕೊಂಡ್ರೆ ಜರಾಸಂಧನ ಥರ ಆಗ್ತೀವಿ. ಜರಾಸಂಧನಂತೆ ನಾವು ಆಗಬಾರದಲ್ವ? ಸರಿಯಾದ ಅರ್ಥ ತಿಳ್ಕೊಳ್ಬೇಕು. ಅದಕ್ಕೆ ಹೇಳಿದ್ದು ಆತ್ಮಶಿರೋಪಿವಾಹ ಅಂತ. ಜರಾಸಂಧನ ದರ್ಶನ, ಬಲಿಯ ಬಗೆಗೆ ಏನಿತ್ತು ಅಂತ ವೇದವ್ಯಾಸರು ನಮಗೆ ದರ್ಶನ ಮಾಡಿಸಿದ್ದು, ಅದನ್ನು ನಾವು ಕಾಣಬೇಕು. ಹೀಗಾಗಿ ದರ್ಶನ ದರ್ಶನ ದರ್ಶನ. ಜರಾಸಂಧ ಹೀಗಂದುಕೊಂಡಿದ್ದ ಅಂತ ನಾವು ಅಂದುಕೊಳ್ಳಬೇಕು ಅಂತ ವೇದವ್ಯಾಸರು ಅಂದುಕೊಂಡಿದ್ದಾರೆ. ಇದು ದರ್ಶನ ದರ್ಶನ ದರ್ಶನ. ಹೇಳ್ತಾ ಇರ್ತಾನಲ್ಲ, ಒಂದು ಮಾತನ್ನು ನೋಡಬೇಕಾದ್ರೆ ದರ್ಶನ 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 ದರ್ಶನ, ಸಮಾಧಿ ಹೀಗೆ ನೋಡಬೇಕು ಅಂತ. ಅದಕ್ಕೊಂದೊಂದು ಉದಾಹರಣೆ. ಶ್ರೀಕೃಷ್ಣ ವಾಚ, ಕೃಷ್ಣ ಹೇಳಿದ. ಅಲ್ಲಿ ಕೃಷ್ಣನ ಮಾತು ಬಹಳ ವಿಭಿನ್ನವಾಗಿ ಇದೆ ಸಭಾಪರ್ವದಲ್ಲಿ. ಹಿಂಸೆ ಅಂದರೆ ಏನು, ಅಪರಾಧ ಅಂದರೆ ಏನು ಇತ್ಯಾದಿಗಳ ಬಗ್ಗೆ ವಿಸ್ತಾರವಾದ ಮಾತಿದೆ. ಕ್ರೈಮ್ ಅಂದರೆ ಏನು, ವಯೋಲೆನ್ಸ್ ಅಂದರೆ ಏನು ಇತ್ಯಾದಿ ಬೇಸಿಕ್ ಕಾನ್ಸೆಪ್ಟ್ ಬಗ್ಗೆ ಮಹಾಭಾರತ ಮಾತನಾಡುತ್ತೆ. ಕೃಷ್ಣ ಯಾವ ರೀತಿ ಮಾತನಾಡಿದ ಅಂತ ಇಲ್ಲಿ ಆ ತರಹ ಇಲ್ಲ. ಏಕೆಂದರೆ ಅದು ಉದ್ದೇಶ ಅಲ್ಲ, ಅದನ್ನು ನೀವು ಮಹಾಭಾರತದ ಮೂಲಕ ತಿಳ್ಕೊಳ್ಳಿ ಅಂತ ವೇದವ್ಯಾಸರ ಚಿಂತನೆ. ನಮಗೆ ಇದೆಲ್ಲ ಈ ಮೂಲ ಅರ್ಥಗಳು ಗೊತ್ತಾಗಬೇಕು. ನಮಗೆ ಅಪರಾಧ ಅಂದರೆ ಏನು, ಧರ್ಮಶಾಸ್ತ್ರದ ಮಿತಿ ಏನು, ಮತ್ತು ಎಲ್ಲದರ ಬಗ್ಗೆ ನಮಗೆ ಮಹಾಭಾರತದಿಂದ ಗೊತ್ತಾಗಬೇಕಿತ್ತು. ಧರ್ಮದ ಬಗ್ಗೆ, ಲಾಭ, ಅರ್ಥ, ಹಣ, ಇವುಗಳ ಶುದ್ಧಿ ಅಂದರೆ ಏನು, ಇವುಗಳು ಅಂದರೆ ಏನು, ಇವುಗಳೆಲ್ಲ ನಮಗೆ ಇದರಿಂದ ಗೊತ್ತಾಗಬೇಕು. ಅರ್ಥ ಶೌಚ ಅಂದರೆ ಏನು, ಹಣದಲ್ಲಿನ ಮಡಿ ಅಂದರೆ ಏನು, ಇವೆಲ್ಲ ನಮಗೆ ಅಲ್ಲಿ ಗೊತ್ತಾಗಬೇಕಿತ್ತು. ಮಹಾಭಾರತದಿಂದ ಗೊತ್ತಾಗದೇ ಇರೋದು ನಮ್ಮ ದುರಂತ. ರಾಜನೀತಿಯ ಸ್ವಚ್ಛತೆ ಅಂದರೆ ಏನು, ಗೃಹಸ್ಥನ ಇತ್ಯಾದಿಗಳೆಲ್ಲ ಅಲ್ಲಿಂದ ಗೊತ್ತಾಗಬೇಕು. ಅಲ್ಲಿ ವಿಸ್ತಾರವಾಗಿ ಚಿಂತನೆ ಉಂಟು ಸಭಾಪರ್ವದಲ್ಲಿ. ಆದರೆ ಇಲ್ಲಿ ಆ ತರಹ ಇಲ್ಲ. ಇಲ್ಲಿ ನೇರವಾದ ವಿಚಾರ ಏನು, ಯುದ್ಧನ್ನೋ ದೇಹಿ ರಾಜೇಂದ್ರ ದ್ವಂದ್ವಶೋ ಯದಿ ಮನ್ಯಸೆ ಯುದ್ಧಾರ್ಥಿನೋ ವಯಂ ಪ್ರಾಪ್ತ ರಾಜನ್ಯಾನಾನ್ನಕಾಂಕ್ಷಿಣಃ. ರಾಜನ್, ನಮಗೆ ಯುದ್ಧವನ್ನು ನೀಡು. ದ್ವಂದ್ವಶೋ ಯದಿ ಮನ್ಯಸೆ, ನೇರವಾಗಿ ನಮ್ಮ ಜೊತೆಗೆ ಯುದ್ಧ ಮಾಡಬೇಕು ನೀನು. ಯದಿ ಮನ್ಯಸೆ, ನೀನು ಬಯಸಿದರೆ, ಭಯ ಇಲ್ಲದಿದ್ದರೆ ಅಂತ ಒಂದು ಛೇಡಿಕೆ ಕೊಡ್ಲಿಕ್ಕೆ ಸಾಧ್ಯವೇ, ಕೊಡದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ, ಆ ತರಹ ಮಾತನಾಡೋದು. ಯುದ್ಧಾರ್ಥಿನೋ ವಯಂ ಪ್ರಾಪ್ತಾ ರಾಜನ್ಯ ನಾನ್ನಕಾಂಕ್ಷಿಣಃ. ಯುದ್ಧವನ್ನು ಬಯಸಿ ನಾವು ಬಂದಿದ್ದೇವೆ. ನಾವು ಕ್ಷತ್ರಿಯರು, ಬ್ರಾಹ್ಮಣರಲ್ಲ. ನಾನ್ನಕಾಂಕ್ಷಿಣಃ, ನಾವು ಬೇರೆಯದ್ದನ್ನು ಏನೂ ಬಯಸಿಲ್ಲ. ಯಾವ ಅನ್ನವೂ ಬೇಡ ನಮಗೆ. ಸಾಮಾನ್ಯ ಬ್ರಾಹ್ಮಣರು ಬರೋದು ಅನ್ನಕ್ಕಾಗಿ ಅಂತ ಅವಾಗ. ಏಕೆಂದರೆ ಅವರು ಕಾಡಿನಲ್ಲಿ ಕಂದಮೂಲ ಫಲಗಳನ್ನು ತಿಂದುಕೊಂಡಿರ್ತಾ ಇದ್ದರು. ಹೀಗಾಗಿ ಯಾವತ್ತೋ ಒಮ್ಮೆ ಬರ್ತಾ ಇದ್ದರು. ಯಾಗ ಯಜ್ಞದಲ್ಲಿ ಅವರಿಗೆ ಅನ್ನ ಇರ್ತಿತ್ತೇ ವಿನಃ ಬೇರೆ ಗೆಡ್ಡೆ ಗೆಣಸುಗಳೇ. ಹೀಗಾಗಿ ರಾಜರ ಅನ್ನ ಯಜ್ಞದಲ್ಲಿ ಏನೋ ಅದೇ ಇವ್ರಿಗೂ ಕೂಡ. ವಸ್ತುತಃ ಅವಾಗ ಸೆಕ್ಯುಲರ್ಸ್ ನಿಜವಾಗಿಯೂ ನೋಡಿದ್ರೆ, ಈಗಲ್ಲ. ಈಗ ಸೂಡೋ ಸೆಕ್ಯುಲರ್ಸ್.
ಆವಾಗ ಎಲ್ಲರೂ ಒಟ್ಟಿಗೆ 4 ಜನ ಒಂದು ಮನೆಯಲ್ಲಿ ಇರ್ತಾ ಇದ್ರು, ಏನು ತೊಂದರೆ ಆಗ್ತಾ ಇರಲಿಲ್ಲ. ಅಸೌರುಕೋದರ, ಅದಕ್ಕೆ ಹೇಳಿದ್ದು ಅವರು, ನಾವು ರಾಜರು ನ ಅನ್ನಕಾಂಕ್ಷಿಣ, ಅನ್ನವನ್ನು ಬಯಸಿ ಬಂದಿಲ್ಲ. ಈ ಬ್ರಾಹ್ಮಣರು ಅನ್ನವನ್ನು ಬಯಸಿಯೇ ರಾಜರ ಬಗ್ಗೆ ಬರೋದು ಅಂತ ಹೇಳಿ ಕುಮಾರವ್ಯಾಸನೂ ತಮಾಷೆ ಮಾಡಿದ್ದಾನೆ. ಅವನು ಅರ್ಜುನ ಎದ್ದ ಅಂತೆ, ಬ್ರಾಹ್ಮಣ ವೇಷದ ಅರ್ಜುನ ಎದ್ದ. ಎದ್ದದ್ದೇನುಪಾಧ್ಯರೇ ಅಂದ್ರಂತೆ ಪಕ್ಕದವರೆಲ್ಲ. ಮಜ್ಜಿಗೆ ಎಲ್ಲ, ಹೋಳಿಗೆ ಎಲ್ಲ, ಉದ್ದಿನ ವಡೆ ಕಜ್ಜಾಯಗಳೆಲ್ಲ ಅಂತ ಹಾಡೇ ಉಂಟು. ಅದು ಕುಮಾರವ್ಯಾಸ ಬೇರೆ ತರಹ, ಸ್ವಲ್ಪ ಇದೆಲ್ಲ ಸಾಹಿತ್ಯ ಎಲ್ಲ ಬೇರೆ ತರಹ ಇದೆ, ಉಂಟು. ಮಧ್ವಾಚಾರ್ಯರು ಹೇಳಿದ್ರು, ಭುಜಿರ್ಭವತೀತಿ ಚೋಚುಹು, ಬ್ರಾಹ್ಮಣರನ್ನು ನೋಡಿ ಹೇಳಿದ್ರಂತೆ, ಊಟ ಆಗತ್ತೆ ಬನ್ನಿ ಹೋಗೋಣ ಅಂತ ಹೇಳಿದ್ರಂತೆ. ಅಂದರೆ ಅವತ್ತು ಅನ್ನ ಅಪರೂಪ. ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂತಾ ಇದ್ದರು. ಯಾವತ್ತೋ ವರ್ಷಕ್ಕೊಮ್ಮೆ ಯಾಗ ಮಾಡ್ತಾ ಇರುವಾಗ ಬ್ರಾಹ್ಮಣರು ಕೆಲವೊಬ್ಬರು ಊಟಕ್ಕೆ ಅಂತ ಹೋಗ್ತಾ ಇದ್ದರು, ಕೆಲವೊಬ್ಬರು ವಾದಕ್ಕೆ ಅಂತ ಹೋಗ್ತಾ ಇದ್ದರು. ಅವರು ರಾಜನ ಮನೆಯಲ್ಲಿ ಇರ್ತಾ ಇದ್ರು ಅಷ್ಟೆ. ಅದಕ್ಕಾಗಿ ಇವನು ಸ್ಪೆಷಲ್ಲಾಗಿ ಹೇಳೋದು, ರಾಜನ್ಯ ನನ್ನ ಕಾಂಕ್ಷಿಣ, ನಾವು ಅನ್ನವನ್ನು ಬೇಡಿ ಬಂದವರಲ್ಲ, ನಾವು ಕ್ಷತ್ರಿಯರು, ಬ್ರಾಹ್ಮಣರಲ್ಲ. ಅಸೌರ್ಕೋದರ ಪಾರ್ಥ ತಸ್ಯ ಭ್ರಾತಾರ್ಜುನೋ ವಯಂ ಅನಯೋರ್ಮಾತುಲೇಯಂ ಮಾಂ ಕೃಷ್ಣಂ ಜಾನೀಹಿ ತೇ ನೃಪಂ ತೇ ರಿಪುಂ ಅಸೌರ್ಕೋದರ. ಇವನು ಭೀಮ, ಅಸೌ ಪಾರ್ಥ ಅವನ ತಮ್ಮ ಅರ್ಜುನ. ಅನಯೋರ್ ಮಾತುಲೇಯಮ್ಮ, ಅವನು ಈ ಒಂದು 2-3 ವರ್ಷದ ಗ್ಯಾಪ್ ಇತ್ತು ಯುದ್ಧಕ್ಕಾಗಿ ಮಾಡಿದ್ರಲ್ಲಿ, 2-3 ವರ್ಷದ ಗ್ಯಾಪು. ಅದರಿಂದಾಗಿ ಕೃಷ್ಣನನ್ನು ಗುರುತಿಸ್ತಿಲ್ಲ, ಎಲ್ಲೋ ನೋಡ್ದಾಗಿದೆಯಲ್ಲ ಅಂತ ಅಂದ್ಕೊಂಡ ಅಷ್ಟೇ ಅವನು. ಅದಕ್ಕೆ ಅವನು ಸ್ಪಷ್ಟವಾಗಿ ಹೇಳಿದ, ಕೃಷ್ಣಂ ಜಾನೀಹಿ ತೇ ರಿಪುಂ. ಅವಾಗ ಏನಾಯಿತು, ಯಾಕೆ ಬ್ರಾಹ್ಮಣ ವೇಷದಲ್ಲಿ ಬಂದಿದ್ದಾರೆ ಅನ್ನೋದಕ್ಕೆ ಕ್ಲಾರಿಟಿ ಸಿಕ್ತು. ಕ್ಷತ್ರಿಯರಾದವರು ಆಯುಧ ಹಿಡ್ಕೊಂಡೇ ಬರಬೇಕು. ಆಯುಧ ಹಿಡ್ಕೊಂಡು ಬರಲಿಕ್ಕೆ ಒಂದು ತೊಂದರೆ ಉಂಟು. ಏನು? ಆಯುಧವನ್ನು ಹಿಡಿದುಕೊಂಡ್ರೆ ಜರಾಸಂಧನಲ್ಲಿ ಭಯ ಇದೆ ಅಂತ ಅಂದುಕೊಳ್ತಾರೆ. ಜರಾಸಂಧ ನಮಗೆ ತೃಣಪ್ರಾಯ ಅಂತ ತೋರಿಸಲಿಕ್ಕೆ ಆಯುಧವನ್ನು ಹಿಡ್ಕೊಳ್ಳದೆ ಬರಬೇಕು. ಕ್ಷತ್ರಿಯನಾದರೆ ಆಯುಧ ಹಿಡ್ಕೊಳ್ಳೇಬೇಕು. ಅದಕ್ಕೆ ಬ್ರಾಹ್ಮಣ ವೇಷವನ್ನು ಧರಿಸಿದರೆ ಆಯುಧ ಹಿಡ್ಕೊಳ್ಳೋ ಅಗತ್ಯ ಇಲ್ಲ. ಅದಕ್ಕೆ ಹಾಗೆ ಬಂದದ್ದು. ಸರಿ, ಅರ್ಜುನನ್ ಯಾಕೆ ಕರ್ಕೊಂಡು ಬಂದಿದ್ದು? ಭೀಮಸೇನನ ಬಲದ ಮುಂದೆ ಅರ್ಜುನನ ಬಲ ಏನು ಇಲ್ಲ ಅನ್ನೋದನ್ನು ತೋರಿಸ್ಬೇಕಿತ್ತು. ಅರ್ಜುನ ಆಯುಧ ಹಿಡ್ಕೊಂಡೇ ಯುದ್ಧ ಮಾಡುವ ಅವಶ್ಯಕತೆ, ಇದು ಒಂದು ಅಗತ್ಯ ಇದೆ ಅವನಿಗೆ ಅನ್ನೋದನ್ನು ತೋರಿಸ್ಬೇಕಿತ್ತು. ಈ ಎಲ್ಲ ಕಾರಣದಿಂದ ಅರ್ಜುನನನ್ನು ಕರ್ಕೊಂಡು ಬಂದ. ಸರಿ, ಇಲ್ಲಾಂದರೆ ಭೀಮಸೇನನನ್ನು ಒಬ್ಬನನ್ನೇ ಕಳಿಸ್ಬೋದಿತ್ತು, ಅಥವಾ ಅವನು ಭೀಮ ಇಬ್ಬರೇ ಹೋಗ್ಬೋದಿತ್ತು. ಸುಮ್ಮನೆ ಅವರನ್ನೇ ಯಾಕೆ ಕರ್ಕೊಂಡ್ಬಂದದ್ದು? ಈ ಕಾರಣದಿಂದ. ಏವಮಾವೇದಿತೋ ರಾಜ ಜಹಾಸೋಚ್ಚೈ ಸಮಾಗಧಃ ಆಹ ಚಾಮರ್ಷಿತೋ ಮಂದೋ ಯುದ್ಧಂ ತರಹಿ ದದಾಮಿವಹ. ಈ ರೀತಿಯಾಗಿ ಹೇಳಿದಾಗ ಜಹಾಸ ಉಚ್ಚೈಹಿ, ಗಟ್ಟಿಯಾಗಿ ನಕ್ಕ ಅಂತೆ. ಆ ನಗುವಿನಲ್ಲಿ ತನ್ನ ಹೆದರಿಕೆಯನ್ನು ಮರೆಮಾಚುವ ಸಂಚು ಇತ್ತು. ಹೆದರಿದ, ಆದರೆ ನಕ್ಕ. ನಿನಗೆ ಯುದ್ಧವನ್ನು ಕೊಡ್ತೇನೆ, ನತ್ವಯ ಭೀರುಣಾವೇಯೋತ್ಸ್ಯೇ ಯುಧಿ ವಿಕ್ಲಭಚೇತಸ. ನಿನ್ನ ಜೊತೆಗೆ ಯುದ್ಧ ಮಾಡಲ್ಲ, ಓಡೋದವನು ನೀನು. ಒಂದು ಸರ್ತಿ ಓಡಿ ಹೋಗಿದ್ದ ಹೌದು, ಆದರೆ 17 ಬಾರಿ ಸೋತಿದ್ದು ಇವನು. ಈ ಜಾಣಕಿವುಡು ಅಂತ ಹೇಳ್ತಾರಲ್ಲ ಹಾಗೆ. ಅದರಿಂದಾಗಿ ಅವನಿಗೆ ಭಯ ಆಗಿದ್ದು ಸ್ಪಷ್ಟ.
ಮಧುರಾಂ ಸ್ವಾಂ ಪುರೀಂ ತ್ಯಕ್ತ್ವಾ ಸಮುದ್ರಂ ಶರಣಂ ಗತಃ. ನನ್ನ ಭಯದಿಂದ ನೀನು ಹುಟ್ಟಿ ಬೆಳೆದ ಮಧುರೆಯನ್ನು ಬಿಟ್ಟು ಕಡಲಿನ ನಡುವೆ ಓಡಿ ಹೋದೆ ಅಲ್ವಾ, ನಿನ್ನ ಜೊತೆ ಯುದ್ಧ ಮಾಡಲ್ಲ ಅಂದ. ವಸ್ತುತಃ ಎಷ್ಟು ಟೈಮಿನಲ್ಲಿ ಅವನು ಶಿಫ್ಟ್ ಮಾಡಿದ್ದ, ಸಮುದ್ರದ ಮಧ್ಯದ ಪಟ್ಟಣ ಎಷ್ಟು ಸೊಗಸಾಗಿದೆ ಅದೆಲ್ಲ ನೋಡಬೇಕಿತ್ತು. ಅವನು ನೋಡಿಬಿಟ್ಟು ಆಮೇಲೆ ತೀರ್ಮಾನ ಮಾಡಬೇಕಿತ್ತು. ಅವನು ಗೊತ್ತಿಲ್ಲ ಅಂತಲ್ಲ, ಬೇಕಂತ ಅಲ್ಲ ಗೆಳೆದ. ಅಯಂತು ವಯಸಾ ತುಲ್ಯೋ ನಾತಿ ಸತ್ವೋ ನಮೇ ತಮಃ ಅರ್ಜುನೋ ನೋ ಭವೇದ್ಯೋದ್ಧ ಭೀಮಸ್ತುಲ್ಯ ಬಲೋ ಮತಃ. ಅರ್ಜುನ ಬಾಲಕ, ಎಷ್ಟು ವಯಸ್ಸು ಅವನಿಗೆ? 55 ವಯಸ್ಸು. 55 ವಯಸ್ಸಿನ ಬಾಲಕ ಅಂತೆ. 56 ವಯಸ್ಸು ಅವನು ಹೆಂಗೆ ದೊಡ್ಡವನಾಗ್ಬಿಟ್ಟ? ಅರ್ಜುನನಿಗಿಂತ 1 ವರ್ಷ ದೊಡ್ಡವನು ಭೀಮಸೇನ. 56, 56, 56 ಇಂಚಿನ ಇದೆ. 56ನೇ ವಯಸ್ಸು. ಹೆಂಗೆ ಅವನು ದೊಡ್ಡವನಾಗೋದ? ಯಾಕೆ ಅಂದರೆ ಅದ್ರ ಹಿಂದೆ ಒಂದು ಸ್ಟ್ರಾಟಜಿ ಇದೆ. ಈಗ ಕೃಷ್ಣನೊಡನೆ ಹೋರಾಡಲಿಕ್ಕೆ ಅವನಿಗೆ ಇಷ್ಟ ಇಲ್ಲ. ಇವನಿಂದ ಖಂಡಿತ ನಾನು ಸಾಯ್ತೇನೆ, ಬೇಡ. ಅರ್ಜುನನನ್ನು ಆಹ್ವಾನ ಮಾಡಿದರೆ ನೋಡಿದ್ಯಾ ದುರ್ಬಲರನ್ನು ಆಹ್ವಾನ ಮಾಡಿದ್ದಾನೆ ಅಂತ ಆಗತ್ತೆ. ದುರ್ಬಲರನ್ನು ಆಹ್ವಾನ ಮಾಡಿ ಒಂದು ವೇಳೆ ಅರ್ಜುನನನ್ನು ಕೊಂದ ಮೇಲೂ ಕೂಡ ಇವರಿಬ್ಬರು ನನ್ನನ್ನು ಕೊಂದೇ ಕೊಲ್ತಾರೆ. ಭೀಮಸೇನನನ್ನು ಕರೆದರೆ ಅವನಿಂದ ಸತ್ತರೆ ಕೀರ್ತಿಯೇ. ಭೀಮಸೇನನಿಂದ ಸತ್ತ ಏನು ಜರಾಸಂಧ ಕಳಪೆ ಅಲ್ಲ ಅಂತ ಹೇಳ್ತಾರೆ. ಭೀಮಸೇನನನ್ನು ಸಾಯಿಸಿದ, ಜರಾಸಂಧ ಏನು ಅಂತ. ಈ ಜಾವಗಲ್ ಶ್ರೀನಾಥ್ ಅಂತ ಹೇಳಿ ಒಬ್ಬ ಇಂಟರ್ನ್ಯಾಷನಲ್ ಬೌಲರ್ ಇದ್ದ ಕೆಲವು ವರ್ಷಗಳ ಕೆಳಗಡೆ. ಅವನು ಈ ಲೋಕಲ್ ಟೂರ್ನಮೆಂಟಿನಲ್ಲಿ ಬೌಲಿಂಗ್ ಮಾಡ್ತಾ ಇರಲಿಲ್ಲ. ಯಾಕೆ ಅಂತ ಕೇಳಿದ್ದಕ್ಕೆ ಅವನು ಇದನ್ನೇ ಹೇಳಿದ್ದು, ಬೌಲ್ ಮಾಡಿದರೆ ತೆಗೆದು ಬಾರಿಸ್ತಾರೆ, ಔಟ್ ಆದರೆ ಟೆನ್ಷನ್ ಇಲ್ಲ, 6 ಹೊಡೆದ್ರೆ ಇವ್ರಿಗೆ ಅವಮಾನ. ಔಟ್ ಆದರೆ ಏನು, ಅಯ್ಯೋ ಅವನೇನಂತ ಇಂಥ ಒಳ್ಳೆ ಬೌಲರು, ಅವ್ನಿಗೆ ಔಟ್ ಆಗೋದೇನು ಆಶ್ಚರ್ಯ ಅಲ್ಲ. ಆಸ್ಟ್ರೇಲಿಯಾದವರೇ ಅವನಿಗೆ ಟೆನ್ಷನ್ ಆಗ್ತಾರೆ, ನಾವು ಔಟ್ ಆಗಿದ್ದೇನು ದೊಡ್ಡ ಸಂಗತಿ ಅಲ್ಲ. ಹಾಗಾಗತ್ತೆ ಪರಿಸ್ಥಿತಿ ಕೆಲವೊಮ್ಮೆ. ಆ ಸ್ಟ್ರಾಟಜಿ ಆಗಿರುತ್ತೆ. ಹೊಡೆದ್ರೆ ತೊಂದರೆ ಇಲ್ಲ. ಈ ಪಾಕಿಸ್ತಾನದವರು ಚಿಕ್ಕ ಪುಟ್ಟ ಟೆರರಿಸ್ಟ್ಗಳನ್ನು ಬಿಡ್ತಾರೆ. ಹೊಡೆದ್ರೆ ಮಿಲ್ಟ್ರಿ ಅವರು ಸಾಯ್ತಾರೆ, ಹೊಡೆಸ್ಕೊಂಡ್ರೆ ಮಿಲ್ಟ್ರಿ ಅವರಿಂದ ಸತ್ತರು ಅವರಷ್ಟು ತೊಂದರೆ ಇಲ್ಲ, ಚಿಕ್ಕ ಪುಟ್ಟ ಯಾರನ್ನೋ ಕಳಿಸಿದ್ದಾರೆ ಅಂತ. ಅದು ಹಾಗೆ ಆ ತರಹದ ಸ್ಟ್ರಾಟಜಿಯು ವರ್ಕ್ ಆಗುತ್ತೆ ಕೆಲವೊಮ್ಮೆ. ಅದರಿಂದಾಗಿ ಅವನೇನು ಯೋಚನೆ ಮಾಡಿದ, ತ್ರಯಾಣಾಂ ದುರ್ಬಲಾಹ್ವಾನಾತ್ ನಶ್ಯೇತ್ ಕೀರ್ತಿಶ್ಚ. 3 ಜನರಲ್ಲಿ ಅತ್ಯಂತ ದುರ್ಬಲನನ್ನು ಆಹ್ವಾನ ಮಾಡಿದರೆ ನನ್ನ ಕೀರ್ತಿ ಹೋಗುತ್ತೆ. ಭೀಮಸೇನನನ್ನು ಕೊಂದರೆ ಕೀರ್ತಿ ಇದೆ, ಸತ್ರು ನನಗೆ ಕೀರ್ತಿ ಇದೆ. ಹೀಗೆ ಯೋಚನೆ ಮಾಡಿ ಅವನು ಭೀಮಸೇನನನ್ನು ಆಹ್ವಾನ ಮಾಡಿದ್ದು. ಅದರಿಂದಾಗಿ ಅರ್ಜುನೋ ನೋ ಭವೇದ್ಯೋದ್ಧ ಭೀಮಸ್ತುಲ್ಯ ಬಲೋ ಮತಃ. ಅಷ್ಟು ಹೊತ್ತಿಗೆ ಜರಾಸಂಧನಿಗೆ ಎಷ್ಟು, ಒಂದು 85 ವಯಸ್ಸು ಜರಾಸಂಧನಿಗೆ. ಅವಾಗೆಲ್ಲ ಒಂದು ಗಮನ ಇಟ್ಕೊಳ್ಬೇಕು ನಿಮಗೆ. ಅವತ್ತಿನ ಕಾಲದಲ್ಲಿ ಅದು ಇದಕ್ಕೆ ಮುಗಿದೋಯ್ತು, ಮಹಾಭಾರತ ಯುದ್ಧ ಕಾಲಕ್ಕೆ ಮುಗಿದು ಹೋಯಿತು. ಅವರಿಗಿಂತ ಬಲಿಷ್ಠರು ಬಂದು ಕೊಂದದ್ದಲ್ಲದೆ ಸಾಯ್ತಾ ಇರಲಿಲ್ಲ. ನಾವಿವತ್ತು ಈ ವಯಸ್ಸಿನವರಿಗೆ ಬಲ ಕುಗ್ಗುತ್ತಾ ಬರುತ್ತೆ ಅಂತ ಹೇಳ್ತೇವಲ್ಲ, ಅದು ಈಗ, ಆಗ ಅಲ್ಲ. ತಸ್ಮಿನ್ ಕಾಲೇ ತ್ಯಜ್ಯತೆ ಹಿ ಬಲವದ್ಭಿರ್ವಧಂ ವಿನಾ ಅತಿಸಕ್ತಾ ತಪೋಹೀನಾ ಕಥಂಚಿನ್ ಮೃತ್ಯುಮಾಪ್ನುಯು. ಅವ್ರಿಗಿಂತ ಬಲಿಷ್ಠರು ಬಂದು ಕೊಂದದ್ದಲ್ಲದೆ ಇವರು ಸಾಯ್ತಾ ಇರಲಿಲ್ಲ. ಇದು ಗೊತ್ತಿಲ್ಲದೇನೆ ಕನ್ನಡದ ಕವಿಗಳು, ಬುದ್ಧಿಜೀವಿಗಳು, ಲದ್ದಿಜೀವಿಗಳು ಎಲ್ಲ ವಿಮರ್ಶೆ ಮಾಡಿದ್ರು. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದರೆ ರಾವಣನೇ ಸತ್ತೋಗ್ತಾ ಇದ್ದ, ಇವನು ಯಾಕೆ ಅವತಾರ ತಾಳಿ ಬರಬೇಕು? ರಾವಣ ಬಹುಯುಗ ಸಹಸ್ರ ಜೀವಿ, ಸಾವಿರಾರು ಯುಗಗಳ ಕಾಲ ವಾಸ ಮಾಡಿದ್ದ. ಅವನಿಗಿಂತ ಬಲಿಷ್ಠರು ಬಂದು ಕೊಂದದ್ದಲ್ಲದೆ ಸಾಯ್ತಾ ಇರಲಿಲ್ಲ. ಅದರಿಂದಾಗಿ ದೇವರೇನು ಮಾಡಿದ,
ಅವನನ್ನು ಹೋಗಿ ಸಾಯಿಸಿದ್ದು. ಅವತ್ತಿನ ಎಲ್ಲ ವೀರರಿಗೂ ಅಪ್ಲೈ ಆಗುವ ನಿಯಮ. ಅದೇ ರೀತಿ ಜರಾಸಂಧನು ವಯಸ್ಸು 85 ಏನೋ ಆಗಿರಬಹುದು, ಆದರೆ ಅವನಿಗಿಂತ ಬಲಿಷ್ಠರಿಂದ ಮಾತ್ರ ಸಾಯೋದವನು. ಅದಕ್ಕಾಗಿ ಹೇಳಿದ್ರು ಜರಾಸಂಧ ಆಯ್ಕೆ ಮಾಡಿದ್ದು ಅಂತ. ತತಸ್ಸಮಬಲವು ವೀರವು ಸಂಸಕ್ತಾವಿತರೇತರವು ಜಗ್ನತುರು ವಜ್ರಕಲ್ಪಾಭ್ಯಾಂ ಗದಾಭ್ಯಾಂ ರಣದುರ್ಮದವು. ಗದಾಯುಧದಿಂದ ಯುದ್ಧ ಮಾಡೋಣ ಅಂತ. ಗದೆ ಅಂತ ಹೇಳಿದ್ರೆ ಈಗ ಒಂದು ಕಡ್ಡಿಗೆ ಇದನ್ನು ಸಿಕ್ಕಿಸಿದ ಹಾಗೆ ಬರುತ್ತೆ. ಏನು, ಕಿತ್ತಳೆಯನ್ನು ಸೇಬನ್ನು ಸಿಕ್ಕಿಸಿದ ಹಾಗೆ ಗದೆ ಅಂತ ಇವುಗಳೆಲ್ಲ ತೋರಿಸ್ತವೆ. ಗದೆ ಅಂದರೆ ಹಾಗಿರೋಲ್ಲ. ನಮ್ಮ ಮುದ್ರೆ ನೋಡಿದ್ದೀರಾ? ಗದೆ ಹೇಗಿರುತ್ತೆ? ನಮ್ಮ ಇದು ನೋಡಿದ್ದೀರಾ? ಪಾಜಕದಲ್ಲಿ ದುರ್ಗೆಯ ದೇವಸ್ಥಾನದಿಂದ ಕೆಳಗಡೆ ಇಳಿದು ಬಂದಾಗ ಗದಾ ತೀರ್ಥ ಇರುತ್ತೆ. ಹೇಗಿರುತ್ತದು? ಮುದ್ರೆಯನ್ನೇ ನೋಡಿ. ಮೊದಲು ತ್ರಿಕೋನಾಕಾರದಲ್ಲಿರುತ್ತೆ, ಮತ್ತೆ ಇನ್ನೊಂದು ತ್ರಿಕೋನ, ಅದನ್ನು ಗದೆ ಅಂತ ಕರೆಯೋದು. ಇದು ಗೊತ್ತಿಲ್ಲದೇನೆ ಮಧ್ವವಿಜಯದಲ್ಲಿ ಒಂದು ಸೇರಿಸ್ಬಿಟ್ಟಿದ್ದಾರೆ. ಏನಂತ? ಮಧ್ವಾಚಾರ್ಯರು ಹೋಗ್ತಾ ಇದ್ದಾಗ ರಾಜ ಕೇಳಿದ್ನಂತೆ, ಏನು ಹಚ್ಕೊಂಡಿದ್ದೀರಾ ಅಂತ. ಗದೆ ಅಂದ್ರಂತೆ. ಕಿಂ ಲಲಾಟೆ, ಏನು ಹಣೆಯ ಮೇಲೆ. ಅದು ತಪ್ಪು ಪ್ರಯೋಗ, ಬಿಭ್ರಂತಿ ಅಂತ. ಸಂಸ್ಕೃತ ಸಾಮಾನ್ಯದವರು ಆ ರೀತಿ ಪ್ರಯೋಗ ಮಾಡಲ್ಲ, ಪಂಡಿತಾಚಾರ್ಯರು ಆ ಥರ ಪ್ರಯೋಗವೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಿಭ್ರತಿ ಆಗಬೇಕು ರೂಪ. ಬಿಭರ್ತಿ, ಬಿಭ್ರತಃ, ಬಿಭ್ರತಿ, ಬಿಭ್ರಂತಿ ಅಂತ. ಯಾವನೂ ಆ ಥರ ತಪ್ಪು ಮಾಡಲ್ಲ. ಸಂಸ್ಕೃತ ಬೇಸಿಕ್ ಬಂದವನು ಆ ಥರ ತಪ್ಪು ಮಾಡಲ್ಲ. ನೀವು ಯಾಕೆ ಗದೆಯನ್ನು ಹಣೆ ಮೇಲೆ ಹಚ್ಕೊಂಡಿದ್ದೀರಾ ಅಂತ ಕೇಳಿದಂಥ ಅವನು ರಾಜ. ಅದಕ್ಕೆ ಇವರು ಹೇಳಿದ್ರಂತೆ, ನೀವು ಭವಂತಹ ಕರೇ ಬಿಭ್ರಂತಿ, ನೀವು ಕೈಯಲ್ಲಿ ಹಿಡ್ಕೊಂಡಿರ್ತೀರಾ, ನಾವು ಹಣೆಯಲ್ಲಿ ಹಚ್ಕೊಂಡಿದ್ದೀವಿ ಅಂತ. ಅವನು ಕೇಳಬೇಕಿತ್ತಾನೆ ಬುದ್ಧಿವಂತ. ಆದರೆ ಆಯಿತು, ಅಂಗಾರಾಕ್ಷತೆ ಗದೆ ಆಗಿದ್ದಿದ್ರೆ ತಲೆ ಕೆಳಗೆ ಆಗಿ ಹಿಡ್ಕೊಂಡಿದ್ದೀರಾ, ಮೇಲ್ಗಡೆ ಹಿಡ್ಕೊಂಡು ಅಂತ ಹೇಳಬೇಕಿತ್ತಾನೆ. ಹಾಗಲ್ಲ ಅದು. ಗದೆ ಹಾಗಿರೋದೇ ಇಲ್ಲ. ನೀವು ಜಗನ್ಮೋಹನ ಪ್ಯಾಲೇಸಲ್ಲಿ ಹೋಗಿ, ಯಾವ ರೀತಿ ಇದೆ ಅದು? ಯವನರ ಕಾಲಕ್ಕೆ ಅವ್ರು ಯಾವತ್ತೂ ಗದೆ ಯೂಸ್ ಮಾಡ್ತಾ ಇರಲಿಲ್ಲ, ಕತ್ತಿಯನ್ನು ಯೂಸ್ ಮಾಡ್ತಾ ಇದ್ದದ್ದು. ಗದೆ ಅಂತನ್ನೋದು ಕೇವಲ ಗರಡಿ ಸಾಮು ಮಾಡಲಿಕ್ಕೆ ಮಾತ್ರ ಯೂಸ್ ಮಾಡ್ತಾ ಇದ್ದದ್ದು. ಯುದ್ಧದಲ್ಲಿ ಅವರು ಯೂಸ್ ಮಾಡೋದು ಬಿಟ್ಬಿಟ್ಟಿದ್ರು. ಮತ್ತು ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ ಆಯುಧಗಳ ವಿವರಣೆ ಎಲ್ಲ ಇದೆ. ಆ ಆಯುಧಗಳ ವಿವರಣೆಯ ಪ್ರಕಾರ ನಾನು ಸ್ಕೆಚ್ ಕೂಡ ಮಾಡಿದ್ದೆ. ಚಿತ್ರಕಲೆಯನ್ನು ಅಭ್ಯಾಸ ಮಾಡ್ತಾ ಇದ್ದ ಕಾಲದಲ್ಲಿ ಆ ಡಿಸ್ಕ್ರಿಪ್ಷನ್ನ ನೋಡಿಕೊಂಡು ಸ್ಕೆಚ್ ಕೂಡ ಮಾಡಿದ್ದೆ. ಗದೆ ಹಾಗಿರೋದೇ ಇಲ್ಲ, ಬಿಲ್ಲು ಹಾಗಿರೋಲ್ಲ. ಇವರು ಸೀರಿಯಲಲ್ಲಿ ತೋರಿಸ್ತಾರಲ್ಲ ಆ ತರಹ ಇರೋಲ್ಲ. ಶತಘ್ನಿ ಮತ್ತು ಪ್ರಾಸ, ಕುಂತ, ತೋಮರ, ಯಾವ ಆಯುಧಗಳು ಇವರು ಹೇಳೋ ರೀತಿಯಲ್ಲಿ ಇರಲ್ಲ. ಅದರಿಂದಾಗಿ ಗದೆ ಹಾಗಿರಲ್ಲ. ಅದರಿಂದಾಗಿ ಅಂಗಾರಾಕ್ಷತೆ ಹಚ್ಚಿಕೊಳ್ಳೋದು ಗದೆಯ ಸಂಕೇತ ಅಲ್ಲ. ಆ ಗದೆಗೂ ಆಮೇಲೆ ನಾವು ತೊಟ್ಟುಕೊಳ್ಳುವ ಗದೆಗೂ ಅರ್ಥಾತ್ ಸಂಬಂಧ ಇರಲ್ಲ. ನಾವು ತೊಟ್ಕೊಳ್ತೇವಲ್ಲ ಗದೆ, ಮುದ್ರೆ, ಅದೇ ರೀತಿ ಆಯುಧ ಅಂದರೆ ಅದು ಬಹಳ ಭಾರ ಮತ್ತು ಹಿಡ್ಕೊಳ್ಳಿಕ್ಕೆ ಸರಿಯಾದ ಗ್ರಿಪ್ಪು ಬೇಕು ಅಂತಂದರೆ ಆ ಗ್ರಿಪ್ಪು ಹಿಡ್ಕೊಂಡವನೇ ವೀರ. ಆ ತರಹ ಇತ್ತದು. ಇದು ಗೊತ್ತಿಲ್ಲದೆ ಇವರು ಟಿ ವಿ ಸೀರಿಯಲ್ನ ನೋಡಿಕೊಂಡು ಗದೆ ಅಂತಂದರೆ ಒಂದು ಕೋಲಿಗೆ ಕಿತ್ತಳೆ ಸಿಕ್ಕಿಸಿದ ಹಾಗೆ ಅಂತ ಅಂದುಕೊಂಡು ಆ ತರಹ ಗದೆಯನ್ನು ಮಾಡಿ ಎಲ್ಲರಿಗೂ ಕೊಟ್ಟುಬಿಡೋದು. ಹನುಮಂತ ಗದೆ ಇಟ್ಕೊಳ್ತಿದ್ದ ಅಂತ ಎಲ್ಲುಂಟು? ನಖದಂತಾಯುಧಾ ಸರ್ವೇ, ಉಗುರು ಹಲ್ಲುಗಳಿಂದ ದಾಳಿ ಮಾಡ್ತಾ ಇದ್ರು. ಮರ ತಗೊಂಡು ಹೊಡಿತಾ ಇದ್ರು, ಕೈಗೆ ಸಿಕ್ಕಿ ತಗೊಂಡು ಹೊಡಿತಾ ಇದ್ರು ಕಪಿಗಳು. ಅದರಿಂದಾಗ ಹನುಮಂತನ ಕೈನಲ್ಲಿ ಗದೆ ಕೊಡಬೇಡಿ. ಭೀಮಸೇನನ ಕೈನಲ್ಲಿ ಗದೆ ಇದೆ, ಅದು ನೀವು ಕೊಡುವಂಥದ್ದಲ್ಲ, ಅಲ್ಲಿ ಬೇರೆ ತರಹದ್ದು ಷಟ್ಕೋಣ ಆಕೃತಿಯಲ್ಲಿ ಇರತಕ್ಕಂಥದ್ದು. ಹೀಗಾಗಿ ಏನೇನೇನೋ ಅವಸರದಲ್ಲಿ ಏನೇನೋ ಕಲ್ಪನೆ ಮಾಡಿಬಿಡೋದು. ಹಾಗಿರಬಾರ್ದು. ಯೋಚನೆ ಮಾಡಿ ಒಂದೊಂದು
ಹಲವಾರು ಆಕಾರಗಳನ್ನು ನೋಡಬೇಕಾಗತ್ತೆ. ಇನ್ಫ್ಯಾಕ್ಟ್ ನಮ್ಮ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ದುಃಖದಿಂದ ಈಗಲೂ ಅದನ್ನೇ ಹೇಳ್ತೇನೆ, ಮಹಾಭಾರತದ ಬಗ್ಗೆ ರಾಮಾಯಣದ ಬಗ್ಗೆ ನಮ್ಮ ರಿಸರ್ಚ್ಗಿಂತ ASIನವ್ರು ಮಾಡಿದ ರಿಸರ್ಚೇ ಎಷ್ಟೋ ಮೌಲಿಕ. ನಾವು ರಿಸರ್ಚೇ ಮಾಡಲಿಲ್ಲ, ಅದು ಬೇರೆ. ಈ ಆರ್ಕಿಯಾಲಜಿಕಲ್ ಸರ್ವೆ ಅವರೇನು ಹೇಳ್ತಾರೆ, ಆಮೇಲೆ ವಿದೇಶಿಯರು ಆ ಜಿಯೋಗ್ರಫಿ ಬಗ್ಗೆ ಏನೆಲ್ಲ ಹೇಳ್ತಾರೆ, ಅದೇ ಎಷ್ಟೋ ಉತ್ತಮ. ಬೇರೆ ಬೇರೆಯವರು ಎಷ್ಟು ರಿಸರ್ಚ್ ಮಾಡಿದ್ದಾರೆ, ನಮ್ಮವ್ರು ಎಂಥದ್ದೂ ರಿಸರ್ಚ್ ಮಾಡಿಲ್ಲ, ಸುಮ್ಮನೆ ಶಾಲೆ ಹೊದ್ಕೊಂಡದ್ದಷ್ಟೇ, ಏನೂ ಪ್ರಯೋಜನ ಇಲ್ಲ. ಯಾಕೆ ಬಂತು ಅಂತಂದರೆ ಗದೆಯನ್ನು ಹಿಡಿದುಕೊಂಡ ಅಂತ. ಆ ಗದೆ ಅಂತ ಬಂದಾಗ ನನಗೆ ಕೆಲವು ದಿವಸಗಳಿಂದ ನಡೀತಾ ಇತ್ತು ಫೇಸ್ಬುಕ್ಕಿನಲ್ಲಿ ಮತ್ತು ಈ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಏನೋ ನಡೀತಾ ಇತ್ತು. ಅಂಗಾರಾಕ್ಷತೆ ಅಂತನ್ನೋದು ಗದೆ ಇದ್ದ ಹಾಗೆ ಅಂತ. ಗದೆಯ ಆಕೃತಿ ಹಾಗಿರೋಲ್ಲ. ಫೇಸ್ಬುಕ್ಕಿನಲ್ಲಿ ಉತ್ತರ ಕೊಡೋದು ವ್ಯರ್ಥ. ಸುಮ್ಮನೆ ಈ ತರಹದ್ದು ಒಂದು ಪ್ರಸಂಗದಲ್ಲಿ ಅಭಿಪ್ರಾಯ ಹೇಳ್ಬೋದು. ಜಜ್ಞತುರ್ ವಜ್ರಕಲ್ಪಾಭ್ಯಾಂ ಗದಾಭ್ಯಾಂ ರಣದುರ್ಮದೌ. ಅವರಿಬ್ಬರೂ ಕೂಡ ಪರಸ್ಪರರು ಹೊಡೆದುಕೊಂಡ್ರಂತೆ. ಮಂಡಲಾನಿ ವಿಚಿತ್ರಾಣಿ ಸೌಯಂ ದಕ್ಷಿಣಮೇವ ಚ ಚರತೋಶ್ಚುಶುಭೇ ಯುದ್ಧಂ ನಟಯೋರಿವರಂಗಿಣೋ. ಅವರಿಬ್ಬರು ಯುದ್ಧ ಮಾಡಬೇಕಾದ್ರೆ ಎಲ್ಲರೂ ಬೆಕ್ಕಸ ಬೆರಗಾಗಿ ನೋಡಿದರು. ಯಾಕೆ ಅಂತಂದರೆ ಮಂಡಲಾನಿ ವಿಚಿತ್ರಾಣಿ, 32 ರೀತಿಯ ಮಂಡಲಗಳನ್ನು ಹೇಳಿದ್ದಾರೆ ಯುದ್ಧಶಾಸ್ತ್ರದಲ್ಲಿ. 32 ರೀತಿಯ ಮಂಡಲಗಳು, ಸಮಮಂಡಲ, ಅರ್ಧಮಂಡಲ, ಅರ್ಧತಮ ಮಂಡಲ, ವಿತಮ ಮಂಡಲ, ಹೀಗೆ 32 ರೀತಿಯನ್ನು ಹೇಳಿದ್ದಾರೆ. ಇವತ್ತಿಗೂ ಮಾರ್ಷಲ್ ಆರ್ಟ್ಸ್ಗಳಲ್ಲಿ ಅದೇ ಇರೋದು, ಅದೇ 32 ರೀತಿಗಳೇ ಇರೋದು. ಸವ್ಯಂ ದಕ್ಷಿಣಮೇವ ಚ, ಬಲಗಡೆಯ ಮೂಮೆಂಟು ಮತ್ತು ಎಡಗಡೆಯ ಮೂಮೆಂಟು ಎರಡರಲ್ಲಿಯೂ ಸಮಾನವಾಗಿ ಸಂಚಾರ ಮಾಡಿದ್ರು. ಯಾಕೆಂದರೆ ಫುಟ್ಬಾಲಲ್ಲಿ ಎಡಗಡೆಯ ಕಾಲಿನಿಂದ ಅಥವಾ ಎಡಗಡೆಯ ಸೈಡಿನಿಂದ ಒದ್ದವನಿಗೆ ಬಲಗಡೆ ಕಷ್ಟ ಆಗುತ್ತೆ. ಹಾಗೆ ಕ್ರಿಕೆಟಿನಲ್ಲಿ ಬ್ಯಾಟಿಂಗು ಅಷ್ಟೇ. ಆದರೆ ಎರಡೂ ಕಡೆ ಪ್ರಾಕ್ಟೀಸ್ ಇರುವವರು ಬೇಕು ಯುದ್ಧದಲ್ಲಿ. ಇಲ್ಲ ನೀನು ಬಲಗಡೆಯಿಂದ ಮಾತ್ರ ಬಂದರೆ ನಾನು ಹೊಡಿತೀನಿ ಅಂತ ಹೇಳಲಿಕ್ಕಾಗಲ್ಲ. ಆ ತರಹದ ಎಲ್ಲ ರೀತಿಗಳನ್ನು ತೋರಿಸಿದರು. ರಥಯುದ್ಧದಲ್ಲಿಯೂ ಸಮಾನ. ರಥದಲ್ಲಿ ಯುದ್ಧ ಮಾಡಬೇಕಾದ್ರೂ ಕೂಡ ಬಂದು ರಥ ಒಂದು ಕಡೆ ಹಿಂಗೆ ನಿಂತು ಬಿಡಲ್ಲ. ಕಾಲ್ ಸೆಂಟ್ರ್ ವಾಹನ ತರಹ ಇಟ್ಬಿಟ್ಟು ವಾಪಸ್ ಹೋಗ್ಬೋದು ಬೇರೆಯವ್ರನ್ನ ಕರ್ಕೊಂಬರ್ಲಿಕ್ಕೆ. ಅಲ್ಲ, ರಥದಲ್ಲಿಯೇ ಯುದ್ಧ ಮಾಡಬೇಕು. ರಥ ನಿರಂತರವಾಗಿ ತಿರುಗ್ತಾ ಇರುತ್ತೆ. ಒಂದು ಕಡೆ ಬಂದು ಹಿಂಗೆ ನಿಂತು ಬಿಡಲ್ಲ. ಒಂದು ಕಡೆ ಹಂಗೆ ಬಂದು ನಿಲ್ಲೋದಾಗಿದ್ದರೆ ಕರ್ಣ ಯಾಕೆ ಇದರಲ್ಲಿ ಕೆಸರಿನಲ್ಲಿ ರಥ ಹೂತೋಯ್ತು? ಚಕ್ರ ಹೂತ್ರೇನು ರಥ ಹೂತ್ರೇನು ಹೇಗೂ ಮೂಮೆಂಟೇ ಇರಲ್ವಲ್ಲ. ಹಿಂಗೆ ಒಂದು ಕಡೆ ನಿಂತ್ಕೊಂಡ್ರೆ ತಾನೇ ಹೆಂಗಾದರೂ ಯುದ್ಧ ಮಾಡ್ಬೋದು. ಅಲ್ಲ, ಯಾಕೆ ಅದಾಗತ್ತೆ ಅಂದರೆ ಅದು ಚಲನೆಗೆ ನಿರಂತರವಾಗಿ ಚಲನೆಗೆ ತೊಂದರೆ ಆಗತ್ತೆ. ಎಲ್ಲ ಥರದ ಚಲನೆಗಳು ಇರುತ್ತೆ ರಥದಲ್ಲಿ. ಪ್ರದಕ್ಷಿಣ ಅಪ್ರದಕ್ಷಿಣ ಎಲ್ಲ ಥರದ ಚಲನೆ ಇರುತ್ತೆ. ಚಲನೆ ಮಾಡ್ತಾನೆ ಯುದ್ಧ ಮಾಡೋದು. ಇದು ರಥದಲ್ಲಿ ಅಲ್ಲ, ಕೆಳಗಡೆ ನಿಂತು ಯುದ್ಧ ಮಾಡಿದ್ದು. ಹೇಗೆ ಕಾಣಿಸ್ತಾ ಇತ್ತು ಅಂದರೆ ನಟಯೋರಿವರಂಗಿಣ, ಇವ್ರದ್ದು ಯುದ್ಧವೋ ನಾಟ್ಯವೋ ಅನ್ನುವ ರೀತಿಯಲ್ಲಿ ಕಾಣಿಸ್ತಾ ಇತ್ತಂತೆ. ತತಶ್ಚಟ ಚಟ ಶಬ್ದೋ ವಜ್ರ ನಿಷ್ಪೇಷ ಸಂಮಿತ ಗದಯೋ ಕ್ಷಿಪ್ತಯೋ ರಾಜನ್ ದಂತಯೋರಿವದಂತಿನೋ. ಅವರು ನಡೆದಾಟದಿಂದಲೇ ಚಟಚಟ ಅಂತನ್ನುವ ಸದ್ದು ಬಂತಂತೆ. ಅದನ್ನು ವೇದವ್ಯಾಸರು ಅಲ್ಲಿ ಬಳಸದ್ದನ್ನು ಅನುಕರಣ ಶಬ್ದದ ಇಡೀ ಅನುಕರಣ ಶಬ್ದವನ್ನು ಇಟ್ಟುಕೊಂಡು ಕುಮಾರವ್ಯಾಸ ಬಹಳ ಚೆನ್ನಾಗಿ ಗದೆಯ ಹೊಯ್ಲುಗಳ ಕಣಿಕಿಟಿಲೊದಗಿ ತಿಬ್ಬರ ಬೊಬ್ಬೆ ಭುವನವ ತ್ರಿದಶ ಭುವನವ ಅಂಜಿಸಿತು ಮೂರ್ಜಗವ ಅಂತ ಇಡೀ ಅನುಕರಣ ಶಬ್ದಗಳಿಂದಲೇ ಒಂದು ಪದ್ಯವನ್ನು ಅವನು ಬರೆದಿದ್ದಾನೆ. ಅವರು ವೇದವ್ಯಾಸರು ಇಷ್ಟೇ ಹೇಳಿದ್ದು. ತತಃ ಚಟಚಟ ಶಬ್ದ, ಚಟಚಟ ಅಂತನ್ನುವ ಶಬ್ದ ಬಂತು. ತೇ ವೈಗದೆ ಭುಜಜವೇನ ನಿಪಾತ್ಯಮಾನೆ ಅನ್ಯೋನ್ಯಯೋ ಸಕಟಿಪಾದ ಸರೋಜಹಸ್ತಾನ್.
ಚೂರ್ಣಿ ಬಭೂವತು ರೂಪೇತ್ಯ ಯಥಾರ್ಕ ಶಾಖೆ ಸಂಯುಧ್ಯತೋ ದ್ವಿರದಯೋರಿವ ದೀಪ್ತ ಸಂಧ್ಯೋ. ಅವರಿಬ್ಬರ ಗದೆ ಪರಸ್ಪರ ಹೊಡೆದುಕೊಂಡು ಭೀಕರವಾದ ಸದ್ದು ಮಾಡಿತು. ಒಂದು ರೀತಿ ಹೇಗೆ ಕಾಣಿಸ್ತಾ ಇತ್ತು ಅಂತಂದರೆ, ಎಕ್ಕೆಯ ಮರದ ರೆಂಬೆ ಕೊಂಬೆಗಳು, ಆ ಎಕ್ಕೆಯ ಹೂವು ಇರುತ್ತೆ, ಅದು ಒಳಗಡೆ ಸ್ವಲ್ಪ ಗಾಳಿ ಇರುತ್ತೆ, ಅದನ್ನು ಹೀಗಂದರೆ ಪಟ್ ಅಂತ ಸದ್ದು ಬರುತ್ತೆ. ಅದು ಒಂದು ಇಡೀ ಎಕ್ಕೆಯ ಶಾಖೆಯನ್ನು, ಎಕ್ಕೆಯ ಕೊಂಬೆಯನ್ನು ಪರಸ್ಪರ ಹೊಡೆದ್ರೆ ಯಾವ ಥರ ಸದ್ದು ಬರಬೇಕು ಆ ತರಹ ಸದ್ದೋ ಎಂಬಂತೆ ಕಾಣಿಸ್ತಾ ಇತ್ತು. ಇದರಿಂದ ಇನ್ನೊಂದು ರೀತಿ ಹೇಳಿದ್ರು, ಎಕ್ಕೆಯ ಕೊಂಬೆಯನ್ನು ಹೊಡೆಯುವಾಗ ಬಹಳ ಬಲ ಏನು ಬೇಕಿರಲ್ಲ, ಆ ರೀತಿ ಇವರು ಗದೆಯಲ್ಲಿ ಹೋರಾಡ್ತಾ ಇದ್ದರು, ಇವರಿಗೆ ಶ್ರಮ ಆಗ್ತಾ ಇರಲಿಲ್ಲ ಅಂತ. ಆ ಥರದ ಧ್ವನಿಗಳೆಲ್ಲ ಹೊರಡುತ್ತೆ. ಇತ್ತಂ ತಯೋ ಪ್ರಹತಯೋರ್ ಗದಯೋರ್ ನೃವೀರವು ಕ್ರುದ್ಧೌ ಸಮುಷ್ಟಿಭಿರಯಸ್ಪರುಚೈರ್ವ್ಯಪಿಷ್ಟಾಂ ಶಬ್ದಸ್ತಯೋ ಪ್ರಹರತೋ ಘನಯೋರಿವಾಸೀತ್ ನಿರ್ಘಾತ ವಜ್ರಪರುಷಸ್ಥಳತಾಡನೋತ್ಥ. ಪರಸ್ಪರ ಹೊಡೆದಾಡಿಕೊಂಡದ್ದು ಎರಡು ಮೋಡಗಳು ತಾಕಿಕೊಂಡಂತೆ ಇತ್ತು. ತಯೋರೇವಂ ಪ್ರಹರತೋ ಸಮಶಿಕ್ಷಾ ಬಲೌಜತೋ ನಿರ್ವಿಚೇಚಮಭೂದ್ಯುದ್ಧಂ ಅಕ್ಷೀಣ ಜವಯೋರ್ನೃಪ. ಅವರಿಬ್ಬರೂ ಸಮಶಿಕ್ಷಾ ಬಲ. ಸಮ ಅಂತ ಹೇಳಿದ್ರೆ ಬಲದಲ್ಲಿ ಸಮ ಅಂತ ಹೇಳಲಿಲ್ಲ, ಶಿಕ್ಷಾ ಹೇಳಿದ್ರೆ ಪ್ರಾಕ್ಟೀಸ್, ಯುದ್ಧದ ಪ್ರಾಕ್ಟೀಸ್ ಇಬ್ಬರದು ಸಮಾನ. 85 ವರ್ಷದ ಅವನದು, 56 ವರ್ಷದ ಇವನದು, ಎರಡೂ ಸಮಾನ ಅಂತಂದರೆ ಯಾರನ್ನು ಹೊಗಳದ ಹಾಗಾಯಿತು. ಬಲ ಆ ಕಾಲಕ್ಕೆ ಕಂಡದ್ದು, ಗದಾಯುದ್ಧದ ಬಲ ಸಮಾನವಂತೆ ಕಂಡಿತು. ಶತ್ರೋರ್ ಜನ್ಮ ಮೃತಿ ವಿದ್ವಾನ್ ಜೀವಿತಂಚ ಜರಾಕೃತಂ ಪಾರ್ಥಂ ಅಪ್ಯಾಯಯನ್ ಸ್ವೇನ ತೇಜಸ ಚಿಂತಯದ್ಹರಿಹಿ. ದೇವರು ಅಂದುಕೊಂಡಂತೆ ನಾನು ಭೀಮಸೇನನಿಂದ ಈಗ ಕೊಲ್ಲಬೇಕು ಅಂತ. ವಸ್ತುತಃ ಭೀಮಸೇನನಿಗೆ ಮರ್ಮಸ್ಥಾನ ಗೊತ್ತಾಗಲಿಲ್ಲ ಅಂತ ಹೇಳೋದಲ್ಲ, ಅಜ್ಞಾನ ಅಲ್ಲ. ಯಾಕೆ ಅಂತಂದರೆ ಭೀಮಸೇನನಿಗೆ ಗೊತ್ತಿತ್ತು, ಮರ್ಮಣ್ಯೇವ ನಹಂತವ್ಯ, ಮರ್ಮಸ್ಥಾನದಲ್ಲಿ ಹೊಡಿಬಾರದು. ಮರ್ಮಸ್ಥಾನದಲ್ಲಿ ಹೊಡೆದ್ರೆ ಎಂತಹ ದುರ್ಬಲ ಕೂಡ ಪ್ರಬಲನನ್ನು ಹೊಡೆದು ಬಿಡ್ಬೋದಲ್ವಾ. ಎಂತಹ ಬಲಿಷ್ಠನಾದವನಿಗೂ ಕಣ್ಣು ಚುಚ್ಚಿದ್ರೆ ತೊಂದರೆನೇ. ಎಂತಹ ದುರ್ಬಲ ಕೂಡ ಬಲಿಷ್ಠನನ್ನು ಕೊಂದು ಬಿಡ್ಬೋದು. ಈ ತರಹ 10 ವರ್ಷದ ಹುಡುಗನ ಕೈನಲ್ಲಿ ಗನ್ನಿದ್ದರೆ 20 ವರ್ಷದವನು ಹೆದರಬೇಕು. ಅದರಿಂದಾಗಿ ಆ ಥರ ಚೀಪ್ ಟ್ರಿಕ್ಗಳಿಂದ ನಾನು ಕೊಲ್ಲಬಾರದು, ಹಾಗೇ ನನ್ನ ಬಲವನ್ನು ತೋರಿಸಬೇಕು ಅಂತ ಭೀಮಸೇನನಿಗೆ ಮನಸ್ಸಾಯಿತು. ಸಂಚಿಂತ್ಯಾರಿವಧೋಪಾಯಂ ಭೀಮಸ್ಯಾಮೋಘದರ್ಶನ ದರ್ಶಯಾಮಾಸ ವಿಟಪಂ ಪಾಠಯನ್ನಿವ ಸಂಜ್ಞೆಯ. ಆದರೆ ಇವನು ಹೇಗೆ ಹುಟ್ಟಿದನೋ ಹಾಗೆ ಸಾಯಬೇಕು ಅಂತ ದೇವರೇನು ಮಾಡಿದ, ಕಡ್ಡಿಯನ್ನು 2 ಮಾಡುವಂತೆ ತೋರಿಸಿದ. ಕಡ್ಡಿಯನ್ನು 2 ಮಾಡಲಿಲ್ಲ, ಕಡ್ಡಿಯನ್ನು 2 ಮಾಡುವ ಹಾಗೆ ಸೀಳಿ ಸಂಜ್ಞೆಯನ್ನು ತೋರಿಸಿದ. ತದ್ವಿಜ್ಞಾಯ ಮಹಾಸತ್ವೋ ಭೀಮ ಪ್ರಹರತಾಂವರ ಗೃಹೀತ್ವಾ ಪಾದಯೋಶ್ಚತ್ರುಂ ಪಾತಯಾಮಾಸ ಭೂತಳೆ. ಇದನ್ನು ತಿಳಿದು ಪ್ರಹರತಾಂವರ, ಯುದ್ಧ ಮಾಡುವವರಲ್ಲಿ ಅಗ್ರಗಣ್ಯನಾದ ಭೀಮಸೇನ ಪಾದಯೋ ಗೃಹೀತ್ವಾ, 2 ಕಾಲುಗಳನ್ನು ಹಿಡಿದು ಪಾತಯಾಮಾಸ ಬೀಳಿಸಿದ. ಏಕಂ ಪಾದಂ ಪದಾಕ್ರಮ್ಯ ದೌರ್ಭ್ಯಾಮನ್ಯಂ ಪ್ರಗೃಶ್ಯತಃ, ಒಂದು ಜರಾಸಂಧನ ಒಂದು ಕಾಲಿನ ಮೇಲೆ ತನ್ನ ಕಾಲನ್ನು ಒತ್ತಿದ, ಇನ್ನೊಂದು ಕಾಲನ್ನು ಕೈಯಲ್ಲಿ ಹಿಡಿದ. ಗುದತ ಪಾಠಯಾಮಾಸ ಶಾಖಾಮಿವ ಮತಂಗಜ, ಅವನನ್ನು ಸೀಳಿಬಿಟ್ಟ. ಸೌದೆಯನ್ನು ಹೀಗೆ ಸೀಳುವ ಹಾಗೆ, ಅಥವಾ ಆನೆಯೊಂದು ದೊಡ್ಡ ಮರದ ದಿಮ್ಮಿಯನ್ನು ಸೀಳುವ ಹಾಗೆ ಸೀಳಿಬಿಟ್ಟ. ಏಕಪಾದೋರು ವೃಷಣ ಕಟಿಪೃಷ್ಠಸ್ತನಾಂಸಕೆ ಏಕಬಾಹ್ವಕ್ಷಿಭ್ರೂಕರಣೆ ಶಕಲೆ ದದೃಶು ಪ್ರಜಾ. ಜರಾಸಂಧನದ್ದು ಒಂದು ಕಣ್ಣು
ಮೂಗಿನ ಒಂದು ಹೊರಳೆ, ಅರ್ಧ ಬಾಯಿ, ಅರ್ಧ ಎದೆ, ಅರ್ಧ ಕರುಳು, ಅರ್ಧ ಗುದ ಎಲ್ಲ ಅಲ್ಲಿಂದ ಹಿಡಿದು ಅಲ್ಲಿಯವರೆಗೆ ಎಲ್ಲ ಒಂದೊಂದೇ ನೋಡಿದ್ರಂತೆ. ಅಂದರೆ ಇನ್ನೊಂದು ತುಂಡಿತ್ತಲ್ಲಿ. ಏಕ ಹಾಹಾಕಾರೋ ಮಹಾನಾಸೀತ್ ನಿಹತೆ ಮಾಗಧೇಶ್ವರೇ. ಇದು ಹಾಹಾಕಾರ ಉಂಟಾಯಿತು ಅಂದರೆ ಒಂದೇ ಸರ್ತಿ ತೋರಿಸಿದ್ದು, ಒಂದೇ ರೀತಿ ಅರ್ಥ ಮಾಡಿಕೊಂಡದ್ದು, ಒಂದೇ ಸರ್ತಿ ಹೊಡೆದಿದ್ದು ಭೀಮಸೇನ. ಪೂಜಯಾಮ ಚತುರ್ಭೀಮಂ ಪರಿರಭ್ಯ ಜಯಾಚ್ಯುತೌ. ಅವನು ಈ ರೀತಿ ಜರಾಸಂಧನನ್ನು ಕೊಂದಾಗ ಭೀಮಸೇನನನ್ನು ಕೃಷ್ಣ ಮತ್ತು ಅರ್ಜುನ ಇಬ್ಬರು ಆಲಿಂಗಿಸಿದರು. ಕೃಷ್ಣ ಯಾಕೆ ಹೋಗಿದ್ದು ಅಂದರೆ ಜರಾಸಂಧನೆಂಬ ಪಶುವನ್ನು ಈ ರಾಜಸೂಯ ಯಾಗದ ಹಿನ್ನೆಲೆಯಲ್ಲಿ ನನಗೆ ಬಲಿ ಕೊಟ್ಟವನು ಅವನು ಪಶು ಬಲಿ ಕೊಡಬೇಕಾದ್ರೆ ನಾನು ಎದುರುಗಡೆ ಇದ್ದು ಸ್ವೀಕರಿಸಬೇಕು ಅಂತ ಕೃಷ್ಣ ಹೋದನಂತೆ ಅಲ್ಲಿಗೆ. ಸಹದೇವಂ ತತ್ತನಯಂ ಭಗವಾನ್ ಭೂತಭಾವನಃ ಅಭ್ಯಸಿಂಚದ ಮೇಯಾತ್ಮ ಮಾಗಧಾನಾಂ ಪತಿಂ ಪ್ರಭು ಮೋಚಯಾಮಾತ ರಾಜನ್ಯಾನ್ ಸಮೃದ್ಧ ಮಾಗಧೇನಯೇ. ಸಹದೇವಂ ತತ್ತನಯಂ, ಅವನ ಮಗ ಸಹದೇವನನ್ನು ರಾಜನನ್ನಾಗಿ ಮಾಡಿದ, ರಾಜರನ್ನೆಲ್ಲ ಬಿಡಿಸಿದ. ಸಹದೇವನನ್ನು ರಾಜನನ್ನಾಗಿ ಮಾಡಿದ್ದ, ಜರಾಸಂಧ ಹಿಡಿದಿಟ್ಟ ರಾಜರನ್ನೆಲ್ಲ ಬಿಡುಗಡೆಗೊಳಿಸಿದ ಅನ್ನುವಲ್ಲಿಗೆ ಅಶೀತಿತಮೋಧ್ಯಾಯ 80ನೆಯ ಅಧ್ಯಾಯ ಮುಗಿತು. 81ನೆಯ ಅಧ್ಯಾಯ ನಾಳೆಯಿಂದ ಶುರು ಆಗತ್ತೆ. ಇಲ್ಲಿ 2 ಪ್ರಶ್ನೆ ಇದೆ. ಹರೀಶ್ ಅವ್ರದ್ದು ಪ್ರಶ್ನೆ ನನಗೆ ಓದಲಿಕ್ಕೆ ಕಷ್ಟ ಆಗ್ತಾ ಇದೆ, ಅದನ್ನು ನಾಳೆ ಹೇಳ್ತೇನೆ. ಇಲ್ಲಿ ಇರೋದು ಕೃಷ್ಣಪ್ರಸಾದ್ ಅವ್ರದ್ದು ಪ್ರಶ್ನೆ. ದುರ್ಯೋಧನ ಜರಾಸಂಧನ ಹೆಸರು ಹೇಳೋದಿಲ್ಲ ಅಲ್ವಾ ಅಂತ. ಹೌದು, ಯಾಕೆ ಹೇಳಬೇಕು? ಅವನು ಸತ್ತೋದ್ಮೇಲೆ ಅವನ ಹೆಸರು ಯಾಕೆ ಹೇಳಬೇಕು? ಅಜ್ಞಾತವಾಸದಲ್ಲಿ ಕೀಚಕ ಸತ್ತಾದ ಮೇಲೆ ಇವತ್ತಿನ ಕಾಲದಲ್ಲಿ ಕೀಚಕನನ್ನು ಕೊಲ್ಲಬಲ್ಲ ಶಕ್ತಿ ಇರೋರು 3 ಜನ. ಕೀಚಕನು ಸತ್ತರೆ 4ನೇ ಅವನು, 4ನೇ ಕೀಚಕನನ್ನು ಸಾಯಿಸಬೇಕಾದ್ರೆ ಇನ್ನು 3 ಜನ. ಇವರೆಲ್ಲಾರೋ ಒಬ್ಬ ಆಗಿರಬೇಕು. ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಶ್ಚೈವ ಅಂತ ಹೇಳಿ ವಿರಾಟ ಪರ್ವದ ಮಾತು ಇರೋದು. ಸದೈತ್ಯ ಸಾಂಪ್ರತಂ ಮಾನುಚೇ ಲೋಕೆ ಸದೈತ್ಯ ನರರಾಕ್ಷಸೇ ಅಂತ ಇರೋದು. ಇವತ್ತಿನ ಕಾಲದಲ್ಲಿ ಇಂಥ ಅವನು ಹೇಳುವಾಗ ಜರಾಸಂಧ ಇರಲ್ಲ, ಯಾಕೆ ಲೆಕ್ಕಿಸಬೇಕು? ಆಮೇಲೆ ದುರ್ಯೋಧನ ಮತ್ತು ಜರಾಸಂಧ ಸಮಾನ ಬಲವುಳ್ಳವರು ಅಂತ ಹೇಳಿ ಮಹಾಭಾರತದಲ್ಲಿ ಅಲ್ಲಿ ಬಂದಿದೆ. ಈ ಹಿನ್ನೆಲೆಯಲ್ಲೆಲ್ಲ ನೋಡಿದಾಗ ಅವನು ದುರ್ಯೋಧನ ಜರಾಸಂಧನ ಹೆಸರು ಹೇಳಬೇಕಾದ ಅವಶ್ಯಕತೆ ಇಲ್ಲ, ಹೇಳೋಲ್ಲ. ಪಂಚಮಂ ನಾನು ಶುಶ್ರೂಮಃ, ಈ 4 ಜನರಿಗೆ ಸಮಾನನಾದ 5ನೇವನಿಲ್ಲ ಅನ್ನೋದಷ್ಟೇ ಅರ್ಥ. ಅದರಿಂದಾಗಿ ದುರ್ಯೋಧನ ಜರಾಸಂಧನ ಹೆಸರು ಹೇಳಬೇಕಾಗಿಲ್ಲ. ಯಾಕೆ ಅಂದರೆ ಜರಾಸಂಧ ಸತ್ತು 13 ವರ್ಷ ಆಗೋಗಿತ್ತು. ಇದು 14ನೇ ವರ್ಷ ರನ್ನಿಂಗ್. ಅಂಥ ಟೈಮಲ್ಲಿ ಜರಾಸಂಧನ ಯಾಕೆ ನೆನಪಿಸ್ಕೋಬೇಕು ದುರ್ಯೋಧನ? ಮತ್ತು ದುರ್ಯೋಧನನಿಗೆ ಜರಾಸಂಧನಿಗೆ ಆಗ್ತಾ ಇರಲಿಲ್ಲ. ಅವರಿಬ್ಬರು ಬೇಕಾದ ಸರ್ತಿ ಯುದ್ಧ ಮಾಡ್ಕೊಂಡಿದ್ದಾರೆ. ಜರಾಸಂಧ ಯಾಕೆ ಹಸ್ತಿನಪುರಕ್ಕೆ ದಾಳಿ ಮಾಡಲಿಲ್ಲ ಅಂದರೆ ಅಲ್ಲಿ ಒಬ್ಬ ರಾಜನೇ ಇಲ್ಲ. ಆಮೇಲೆ ಅಶ್ವತ್ಥಾಮಾಚಾರ್ಯರು ಹುಟ್ಟಿದ್ರು. ಅಶ್ವತ್ಥಾಮಾಚಾರ್ಯರು ರುದ್ರಾಂಶ, ಹೀಗಾಗಿ ಅವನು ದೂರ ಇದ್ದ. ಈ ಎಲ್ಲ ಹಿನ್ನೆಲೆಯನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಹೀಗಾಗಿ ಅವನು ತಗೊಳ್ಳಿಲ್ಲ. ಇಲ್ಲಿಗೆ 80 ಅಧ್ಯಾಯಗಳು ಮುಗಿದಿದೆ. 81ನೇ ಅಧ್ಯಾಯ ನಾಳೆ ಸಂಜೆಯಿಂದ, ನಾಳೆ ಸಂಜೆ 7 ಗಂಟೆಗೆ ಮತ್ತೆ ಸೇರುವ. ಕೃಷ್ಣ ನಮಗೆಲ್ಲರಿಗೂ ಒಳ್ಳೆಯದು ಮಾಡಲಿ. ಕೃಷ್ಣಾರ್ಪಣಮಸ್ತು.